21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 30ನೇ ಬ್ಯಾಚ್. 3 ದಿವಸ ಶುಕ್ರವಾರ ಬಂತು, ಇವತ್ತಿನ ಬಿಟ್ರೆ 4 ದಿವಸ ಹೋಯ್ತು. 21 4 ಹೋದ್ರೆ ಇನ್ನು 18 ದಿವಸ 18 ಮಾಸ್ಟರ್. ಅದರಲ್ಲಿ 4 ಶನಿವಾರ ಹೋಗಿದಾವೆ, ಇದು 3 ಶನಿವಾರ ಹೋಗಿದಾವೆ. ಅವನು ಬಿಟ್ರೆ 15 ದಿನ 15 ಮಾಸ್ಟರ್ಸ್ ಕ್ಲಾಸ್ ಕೊಟ್ಟಿದ್ದಾರೆ. ಸ್ವಲ್ಪ ರಿಮೈಂಡ್ ಮಾಡೋಣ, ಯಾರಿಗೆ ಸಾಧ್ಯತೆ ಇದೆ 15 ಮಾಸ್ಟರು ಯಾರ್ಯಾರು ಅಥವಾ ಅವ್ರ ಹೆಸರು ಗೊತ್ತಿರ್ಲಿಲ್ರೆ ಏನ್ ವಿಷಯ ಹೇಳಿದ್ರು ಅನ್ನೋದನ್ನ ಯಾರಾದ್ರೂ ರಿಮೈಂಡ್ ಮಾಡಿದ್ರೆ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತೀವಿ ಲಾಸ್ಟಿಗೆ. ಆ ಪ್ರಯತ್ನವನ್ನ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ನೋಡೋಣ. 15ರಲ್ಲೂ ಕೂಡ ಎಲ್ಲವಕ್ಕೂ ಅಟೆಂಡ್ ಆಗಕ್ಕೆ ಆಗಿರಲ್ಲ ಕೆಲವರಿಗೆ. ಅಟ್ಲೀಸ್ಟ್ ಒಂದು 6 ಅಥವಾ 8 ಕಾರು ಕನೆಕ್ಟ್ ಆಗಿರ್ತೀರಾ, ಆಗಿರ್ತೀರಾ. ಆ 8 ಕ್ಲಾಸಸ್ ಅನ್ನ ಏನಿತ್ತು ವಿಷಯ, ಯಾರು ಹೇಳಿದ್ರು ಅನ್ನೋದು ಗೊತ್ತಿರಲ್ಲ. ಒಂದ್ಸಲ ಗೊತ್ತಿದ್ರೆ ಹೇಳ್ರಿ ಮಾಸ್ಟರ್ ಯಾರು ಅಂತ, ಗೊತ್ತಿಲ್ರಿ ಏನ್ ವಿಷಯ ಹೇಳಿದ್ರು ಅನ್ನೋದನ್ನ ಪ್ರಯತ್ನ ಪಟ್ರೆ ವಾವ್, ಗುರುಜಿ ಅಂತೂ ಬಹಳ ಖುಷಿ ಪಡ್ತಾರೆ. ಇವತ್ತಿನ ರೆಕಾರ್ಡ್ ಕೇಳಿದ್ರು ಹೌದಲ್ಲ, ಎಷ್ಟೋ ನೆನ್ಪಿಟ್ಕೊಂಡು ಕಲಿತಿದಾರಲ್ಲ, ನಾನ್ ಮಾಡಿದ್ದು ಸಾರ್ಥಕ ಆಯ್ತು, ಇದನ್ನ ಹುಟ್ಟಿ ಹಾಕಿದ್ದು ಸಾರ್ಥಕ ಆಯ್ತು ಅಂತ ಪಡ್ತಾರೆ. ಅದಕ್ಕೆ ಆ ಪ್ರಯತ್ನವನ್ನ ಮಾಡ್ಲಿ ಅದು ನನ್ನ ವಿನಂತಿ. ಆ ನಿಟ್ಟಿನಲ್ಲಿ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ತೀರಿ ಅಂತ ನಂಬಿದ್ದೀನಿ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್, ಅನ್ಮಿಟ್ ಕೊಡೋ ಪ್ರಯತ್ನ ಮಾಡ್ತೀವಿ. ಎಸ್, ಅವಕಾಶ ಕೊಟ್ಟಿರತಕ್ಕಂತ ಲಕ್ಷ್ಮಿ ಮೇಡಮ್, ನಾಗರತ್ನ ಮೇಡಮ್, ನಿಮಗೆ ಅಭಿನಂದನೆಗಳು. ಸ್ವಲ್ಪ ನಾನೇ ಹ್ಯಾಂಡಲ್ ಮಾಡಬಹುದಾ? ಇವತ್ತು ಫ್ರೀ ಇದೀನಿ. ಮಾಡಿ ಸರ್. ಈ ನಾಯಕ್ ಅಂತ ನಾರಾಯಣ ನಾಯಕ್ ಮಾಡಿದ್ದಾರೆ ಹ್ಯಾಂಡ್ ರೈಸ್, ಅನ್ಮ್ಯೂಟ್ ಕೊಡ್ತೀನಿ ಸರ್, ನೀವು ಕೊಡಿ ಪರವಾಗಿಲ್ಲ. ಕೊಡಿ ಮೇಡಮ್. ಕೊಟ್ಟಿದ್ದೀನಿ. ಮಾತಾಡಿ ಸರ್. ಮೋಸ್ಟ್ಲಿ ಗೀತಮ್ಮ ಇರ್ಬೇಕು ಅದು. ಗೀತಮ್ಮ ವೆಲ್ಕಮ್ ಅಮ್ಮ. ಓಹೋ, ಗೀತಾ ಮಾವ ಅವ್ರು ನೋಡ್ರಿ ನನ್ ಮಗ ಸೌಂಡ್. ಅವನೇ ಕಾರ್ಯಕ್ರಮ ಚೆನ್ನಾಗಿ ಆಲಿಸ್ಕೊಂಡಿರೋದು, ಅದಕ್ಕೆ ಆನ್ಸರ್ ಮಾಡ್ತಾರೆ. ಕೊಟ್ಟಿದ್ದಾರೆ ಇವತ್ತು. 1ನೇ ತಾರೀಕು ಬಂದ್ಬಿಟ್ಟು ನಾನೇ ಎಲ್ಲ ಶೆಡ್ಯೂಲ್ ರೆಡಿ ಮಾಡಿರೋದು, ಹಂಗಾಗಿ ತುಂಬಾ ಚೆನ್ನಾಗಿ ನೆನಪಿದೆ ನನಗೆ ಮಾಸ್ಟರ್ಸ್ ಯಾರು ಬಂದಿದ್ರು ಹೆಂಗೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಬಾಡಿ ಸ್ಕ್ಯಾನಿಂಗ್ ಬಗ್ಗೆ ಹೇಳಿದ್ರು. ಪುಟಿ, ನೀ ಹೇಳಿದ್ರೆ ಕ್ಲೂ ಕೊಟ್ಟಂಗಾಗುತ್ತೆ ಮಾಸ್ಟರ್ಸ್ಗೆ. ಓಕೆ. ನಾಗರತ್ನ ಮೇಡಮ್ ಅದ್ಭುತವಾದ ಧ್ಯಾನವನ್ನು ಮಾಡಿಸಿದ್ರು. ಮಾಸ್ಟರ್ಸ್ ಸರ್ ಹೇಳಿದ್ರು, ಸಣ್ಣಗೌಡ ಸರ್, ಯಾರು ಯಾವ ರೀತಿ ಮಾಸ್ಟರ್ಸ್ ಬಂದು ಜ್ಞಾನ ಹಂಚಿಕೆ ಮಾಡಿದ್ರು, ಎಷ್ಟು ತಿಳ್ಕೊಂಡಿದೀರಾ ಏನು ಅಂತಂದೇಳಿ ಅದ್ರ ಪುನರ್ಮನನ ಮಾಡ್ಲಿಕ್ಕೋಸ್ಕರ ಅವತ್ತಿನ ದಿನ ಮಾತ್ರ ನಾವು ಪ್ರಶ್ನೆಯನ್ನ ಕೇಳ್ಕೊಂಡ್ಬಿಟ್ಟು ನಾವು ಅವತ್ತಿನ ದಿನ ಕ್ಲಾಸ್ನ ಮುಗಿಸ್ತಾ ಇರ್ತಿದ್ವಿ. ಬಟ್ ಇವತ್ತು ಸಮಾರಂಭ, ಇವತ್ತು 21 ದಿನಗಳ ಕಾರ್ಯಕ್ರಮ, ಇವತ್ತಿಗೆ ಕಾರ್ಯಕ್ರಮ ಮುಗಿತಾ ಇದೆ. ಹಾಗಾಗಿ ಎಲ್ಲರೂ ತುಂಬಾನೇ ಪ್ರೀತಿ ಪೂರ್ವಕವಾಗಿ, ಎಲ್ಲರೂ ಹೃದಯಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂದ್ರೆ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಈ ವೇದಿಕೆಯಲ್ಲಿ. ಅತ್ಯುತ್ತಮ ಅಂತ ವೇದಿಕೆಯನ್ನ ನಮಗೆ ನಗರದ ರಂಗನಾಥ್ ಸರ್ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ಚೆನ್ನಾಗಿ ನಾವು ಅಳವಡಿಸ್ಕೊಳ್ಳೋಣ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಚೆನ್ನಾಗಿ ಭಾಗಿಯಾಗೋಣ ಅಂತ ಹೇಳ್ತಾ, ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಮುಕ್ತ ಮನಸ್ಸಿನಿಂದ ಮಾತನಾಡಿ ಇಲ್ಲಿ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸಣ್ಣಗೌಡ ಸರ್. ಬೇಗ ಹ್ಯಾಂಡ್ ರೈಸ್ ಮಾಡಿ. ಒಂದ್ ಆಪ್ಷನ್ ಕೊಡ್ತೀನಿ ಅಷ್ಟೇ. ಗೀತಮ್ಮ ಬಂದ್ ಹೋಗಿದ್ದಾರೆ, ಏನಂದ್ರೆ ಯಾವ ಮಾಸ್ಟರ್ ಬಂದಿದ್ರು ಅಂತ ಅಷ್ಟೇ ಹೇಳ್ತಾರೆ ಅವರು, ಬಟ್ ಏನ್ ವಿಷಯ ಹೇಳಿದ್ರು ಅಂತ ಹೇಳಲ್ಲ. ಅದನ್ನ ನೀವೇ ಹೇಳ್ತಕ್ಕಂತ ಪ್ರಯತ್ನ ಮಾಡ್ಬೇಕು. ಅದು ಬೇಕು ಅಂದ್ರೆ ಹೇಳ್ತಾರೆ ಗೀತಮ್ಮ, ಇಲ್ರಿ ಹೇಳಲ್ಲ. ಎರಡು ನೀವೇ ಹೇಳ್ತೀವಿ ಅಂದ್ರೆ ಹೇಳಿ, ಹೇಳ್ದಂಗಿದ್ರು ಪರವಾಗಿಲ್ಲ. ಅನ್ಮ್ಯೂಟ್ ಕೊಡ್ತೀವಿ, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸರ್ ಕೇಳಿದ್ವಿ, ಚೆನ್ನಾಗ್ ಕ್ಲಾಸ್ ತಿಳ್ಕೊಂಡ್ವಿ, ಬಟ್ ಅವ್ರ ಹೆಸರು ಆಗ್ಲಿ ವಿಷಯ ಏನಂತ ಗೊತ್ತಿಲ್ಲ, ಒಟ್ಟು ಕ್ಲಾಸ್ ಅಂತ ತಗೊಂಡವಿ ಅಂತನಾದ್ರೂ ಹೇಳಿ. ಯಾಕಂದ್ರೆ ಹೇಳಲೇಬೇಕು ಅಂತ ಏನಿಲ್ಲ, ಕಂಡೀಷನ್ ಇಲ್ಲ. ಜಸ್ಟ್ ಹಂಗೆ ರಿಮೈಂಡ್ ಮಾಡೋದು ಉದ್ದೇಶ. ಎಷ್ಟು ತಗೊಳ್ತಾ ಇದ್ದಾರೆ, ಯಾಕಂದ್ರೆ ಒಂದ್ ಸ್ಕೂಲ್ ಅಂತಂದಾಗ ಪರ್ಸೆಂಟೇಜ್ ನೋಡ್ತಿದಾರೆ. ಎಷ್ಟು 20 ಹುಡುಗರು ಇರ್ತಾರೆ, ಎಷ್ಟು ಹುಡುಗರು ಡಿಸ್ಟಿಂಕ್ಷನ್ ಪಾಸ್ ಆದ್ರು, ಎಷ್ಟು ಹುಡುಗರು ಜಸ್ಟ್ ಪಾಸ್ ಆದ್ರು, ಅದು ಫೇಲ್ ಆದ ಹುಡುಗರು ಇರ್ತಾರೆ. ಹಂಗೆ ನಮ್ಮಲ್ಲಿ ಎವರೇಜ್ 40ರಿಂದ 45 ಜನ ಡೈಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಒಂದು ಕೊನೆಯವರೆಗೆ 28 ಜನ ಅಂತೂ ಇದ್ದೇ ಇರ್ತಿದ್ರು. 28 ಜನ ಡಿಸ್ಟಿಂಕ್ಷನ್ ರೋಸ್ಟ್ರು. ಅದರಲ್ಲಿ ಯಾರು ರ್ಯಾಂಕ್ ಸ್ಟೂಡೆಂಟ್ ಅದಾರ ಚೂರು ನೋಡ್ಬೇಕಲ್ಲ. ಆ ಉದ್ದೇಶಕ್ಕೆ ಈ ಒಂದು ಪ್ರಶ್ನೆ ಹಾಕ್ತಿರ್ತೇವೆ. ಹಂಗಂತ ಯಾರು ಬೇಸರ ಮಾಡ್ಕೋಬಾರ್ದು. ಏನಪ್ಪ ಅವರು ಸುಮ್ಮನೆ ಟೈಮ್ ವೇಸ್ಟ್ ಏನೇನೋ ಮಾಡ್ತಾರಂತ ಹಂಗೇನಿಲ್ಲ. ನೋಡೋಣ, ಇದೊಂದ್ಸಲ ಆತ್ಮ ಬಂಧುಗಳು ಎಲ್ಲರೂ ಕೂಡ ಆತ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇದ್ ಮಾಡ್ತಾ ಇದೀವಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ಮತ್ತೆ ನಾನು ಒಂದ್ ವಿಷಯ ಮಾತಾಡ್ತೀನಿ. ಅಕಸ್ಮಾತ್ ಹಿಂದಲ್ದೆಲ್ಲ ಜ್ಞಾಪಕ ಇಲ್ಲ ಅಂದ್ರು, ನಿನ್ನೆ ಹಿಂದಲ್ ದಿನಾನೇ ಮಾತಾಡಿದ್ದಲ್ವಾ, ಹಿಂದ್ಗಡೆಯಿಂದಾನೇ ಹೋಗಿ ನಿನ್ನೆ ಮಾಡಿದ್ ಇವಾಗ ಜ್ಞಾಪಕ ಇರುತ್ತೆ. ಈಗ 20 ಜ್ಞಾಪಕ ಇದೆ ಅಂದ್ರು ಅದನ್ನಾದ್ರೂ ಮಾತಾಡ್ಬೋದಲ್ಲ. ಹಿಂದ್ಲಿಂದ ಬೇಕಾದ್ರೆ ಹೋಗ್ಬೋದು, ನೀವು ಕ್ರಮವಾಗೇ ಬರ್ಬೇಕು ಅಂತ ಇಲ್ಲ. ನಿನ್ನೆ ಹಿಂದೆ ದಿನ ಮಾತಾಡಿದ್ದು ಬೇಕಾದ್ರೆ ಹೇಳ್ಬೋದು. ನಿಮ್ಗೆ ಏನ್ ಅನ್ನಿಸ್ತು ಯಾವ್ದನ್ನ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಲಕ್ಷ್ಮಿ ಮ್ಯಾಮ್, ನಾರಾಯಣ್ ನಾಯ್ಕ ಅನ್ನೋ ಹೆಸರಿಗೆ ಕೋವಸ್ಟ್ ಕೊಡಿ ಮ್ಯಾಮ್ ನೀವು.
ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ ಒಬ್ರು ಮಾಸ್ಟರ್ ಬಂದಿದ್ರು, ಅವ್ರು ಇಂಥ ವಿಷಯ ಹೇಳಿದ್ರು ಅಂತಂದ್ರು ಪರವಾಗಿಲ್ಲ, ಅವ್ರ ಹೆಸರು ಹೇಳಿದಂಗಿದ್ರೆ ಇಂಥ ವಿಷಯ ಹೇಳಿದ್ರು ಸಾಕಷ್ಟೇ. ಅದಕ್ಕೆ ಇಂಥ ಡೇಟಿನ ದಿವಸ ಹೇಳಿದ್ರು, ಇಂಥ ದಿವಸ ಹೇಳಿದ್ರು ಅಂತಂದ್ರೆ ಬೇಕಾಗಿಲ್ಲ ಪರ್ಟಿಕ್ಯುಲರ್ ಆಗಿ. ಒಟ್ಟು ಈ ಒಂದು 33ನೇ ಸೆಷನ್ ನಲ್ಲಿ ಬ್ಯಾಚ್ ನಲ್ಲಿ ಇಂಥ ಒಂದು ಜ್ಞಾನ ಸಿಕ್ತು ಸರ್ ನಮ್ಗೆ. ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಗೂ, ಮೊಬೈಲಿಗೂ, ಟೆಕ್ನಾಲಜಿಗೂ, ಗುರುಜಿಗೆ ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥ ಪ್ರಯತ್ನವನ್ನ ಪ್ರತಿಯೊಬ್ರು ಮಾಡ್ಲೇಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಯಾರು ಸಿಗ್ತಾರೆ ಎಲ್ಲರೂ ಅಲರ್ಟ್ ಆಗಿರಿ, ತಕ್ಷಣ ಅನ್ಮ್ಯೂಟ್ ಕೊಡ್ತೀನಿ, ಅವ್ರು ಮಾತಾಡ್ಬೇಕಾಗತ್ತೆ. ಎಸ್, ಬರ್ತಾ ಇದಾರೆ, ಪರವಾಗಿಲ್ಲ. ಶಿವರತ್ನಮ್ಮ ಮಾತಾಡಿ. ಅನ್ಮ್ಯೂಟ್ ಕೊಡ್ತೀನಿ ಸರ್. ಕೊಡಿ ಮೇಡಮ್, ಕೊಡಿ. ಶಿವರತ್ನಮ್ಮ ಮಾತಾಡಿ. ನಮಸ್ತೆ ಸರ್, ಕೇಳಿಸ್ತಾ ಇದೆ ಮೇಡಮ್? ಹಾ ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ನಮಸ್ತೆ. ಈ ನಮಸ್ತೆ. ಸಣ್ಣಗೌಡ್ರ ಸರ್ಗೂ ಗೀತಾ ಮೇಡಮ್ಗಂತೂ ಡಬಲ್ ನಮಸ್ತೆ. ಯಾಕೆಂದ್ರೆ ನನ್ನನ್ನು ಇದ್ರಲ್ಲಿ ಉಳಿಸಿರೋರೆ ಗೀತಾ ಮೇಡಮ್. ಹೀಗಾಗಿ ನಾನು ಈಗ ಒಂದ್ ನಡುವೆ ಜಾಯಿನ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಕೆಲವು ಕಾರಣದಿಂದ, ಎರಡಿದ್ರಿಂದ. ನಾನು ಈ ಸಲ ಜಾಯಿನ್ ಮಾಡ್ಕೊಂಡಿದ್ದೆ. ಅಂದ್ರೆ ಒಂದ್ ದಿವಸ ಮಾಡ್ಕೊಂಡಿದ್ದೆ, ಒಂದ್ ದಿವಸ ಬಿಟ್ಟಿದ್ದೆ. ಆದ್ರೂ ಅದ್ರಲ್ಲಿ ನೆನ್ನೆ ಮೇಡಮ್ ಹೇಳಿದ್ರು, ಒಂದು ಕೃಷ್ಣಂದ ಒಂದು ಸಂವಾದ ಹೇಳಿದ್ರು, ಅದು ನಂಗೆ ತುಂಬಾ ಇದಾಯ್ತು. ನನ್ನ ಜೀವನದಲ್ಲಿ ಅರಿವು ಅನ್ನೋದನ್ನ ತುಂಬಾ ಅಳವಡಿಸ್ಕೊಂಡಿದ್ದೀನಿ ಸರ್. ನಾನು ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಮ್ಯೂಟ್ ನನ್ಗೆ ತುಂಬಾ ಇಷ್ಟ, ಮಾತಾಡೋದಕ್ಕೆ ಇಷ್ಟ, ಟೈಮ್ ಆಗ್ತಾ ಇರ್ಲಿಲ್ಲ. ಕೆಲವು ಕಾರಣಾಂತರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಇದಾಗ್ಬಿಟ್ಟು ನಾನು ಜಾಯಿನ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ನಾನು ಕೇಳಿಸ್ಕೊಂತಿದ್ದೆ, ಜಾಯ್ನ್ ಆಗ್ತಿದ್ದೆ. 10 ನಿಮಿಷನಾದ್ರೂ ಜಾಯ್ನ್ ಆಗಕ್ಕೆ ನನಗೆ ಖುಷಿ. ಯಾತಕ್ಕೋಸ್ಕರ ಆ ಥರ ಖುಷಿ ಬಂತು ನನಗೆ, ಈ ಒಂದು ವೇದಿಕೆ ನನಗೆ ಬೇಕು ಅನ್ನಿಸ್ತು ಅಂದ್ರೆ, ನನ್ನ ಜೀವನದಲ್ಲಿ ನಾನು ತುಂಬಾ ತುಂಬಾ ಚೇಂಜಸ್ ಆಗಿದ್ದೀನಿ ಈ ವೇದಿಕೆನಲ್ಲಿದ್ದು. ಯಾವ ತರ ಚೇಂಜಸ್ ಅಂತಂದ್ರೆ, ನಾನು ಹೇಗಿರ್ಬೇಕು ಅನ್ನೋದು ಕಲಿತೆ. ಮೊದ್ಲು ಒಂದು ವಾರದಲ್ಲಿ ಹೂವು ಇಲ್ಲ ಅಂದ್ರೆ ಪೂಜೆ ಮಾಡ್ತಾ ಇರ್ಲಿಲ್ಲ. ಒಂದನ್ನಾದ್ರೂ ಹಾಕಿ ಪೂಜೆ ಮಾಡ್ಬೇಕು ಅಂತ ಒಂದ್ಸಲ ಹೆಗ್ಡೆ ಮೇಡಮ್ ಹೇಳ್ಕೊಟ್ರು. ಭಕ್ತಿ ಇರ್ಬೇಕು, ಆಡಂಬರ ಬೇಡ ಅಂತ ಹೇಳ್ಕೊಟ್ರು, ಅದನ್ನ ಅಳವಡಿಸ್ಕೊಂಡೆ. ಊಟದ್ದು ಸುಮಾರು ನಾನು ಚೇಂಜಸ್ ಮಾಡ್ಕೊಂಡೆ. ಇದ್ರಲ್ಲಂತೂ ನಾನು ಸಿಕ್ಕಾಂಬಟ್ಟೆ ಕಲ್ತ್ಕೊಂಡೆ ಸರ್. ನನ್ನ ಒಂದು ಜೀವನದಲ್ಲಿ ಸುಮಾರು ನಾನು ಅಳವಡಿಸ್ಕೊಂಡು ಒಂದು ಖುಷಿಯಾಗಿದ್ದೀನಿ ಇವಾಗ. ಆದ್ರೆ ಟೈಮ್ ಸಾಕಾಗ್ತಾ ಇಲ್ಲ, ನಾನು ಯಾವಾಗ್ಲೂ ಇಲ್ಲಿರಕ್ ಆಗ್ತಾ ಇಲ್ಲ. ಅದೊಂದು ಆಗಿದೆ, ಅದು ಒಂದು ಆಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಅದು ಯಾವಾಗ ಸಿಗುತ್ತೋ, ಭಗವಂತ ಯಾವತ್ ಕೊಡ್ತಾನೋ ಗೊತ್ತಿಲ್ಲ ಸರ್ ನನ್ಗೆ. ಥ್ಯಾಂಕ್ಸ್ ಮೇಡಮ್, ಇಷ್ಟೆಲ್ಲ ಹಂಚ್ಕೊಂಡಿದ್ದೀರಾ, ನೀವು ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಹೇಳಿದ್ರಲ್ಲ, ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನಾವಿಲ್ಲಿ ಬಂದದಕ್ಕೆ ಏನಾದ್ರು ಕಲಿಬೇಕಲ್ವಾ, ನಾವೇನಾದ್ರು ಅಳವಡಿಸ್ಕೋಬೇಕಲ್ವಾ. ನೀವು ಅಳವಡಿಸ್ಕೊಂಡಿದ್ದು ಹೇಳಿದ್ರಿ, ತುಂಬಾ ತುಂಬಾ ಧನ್ಯವಾದ ಮೇಡಮ್. ಧನ್ಯವಾದ. ಹಾಗೆ ಶೈಲಜಾ ಮೇಡಮ್. ಥ್ಯಾಂಕ್ಸ್ ಮೇಡಮ್. ನಮಸ್ತೆ ನಾಗರತ್ನ ಮೇಡಮ್. ನಮಸ್ತೆ. ಹಾಗೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ಈ 21 ದಿನಗಳ ಆತ್ಮ ಜ್ಞಾನ ಹಂಚಿಕೆಯು ತುಂಬಾ ಚೆನ್ನಾಗಿತ್ತು. ತುಂಬಾ ಚಕ್ರಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ರು ಲಕ್ಷ್ಮೀಕಾಂತ ಮೇಡಮ್. ಚಕ್ರ ಧ್ಯಾನ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಸುತ್ತ ಮನಸ್ಸಿನ ಬಗ್ಗೆಯೂ ತುಂಬಾ ಚೆನ್ನಾಗಿ ಹೇಳಿದ್ರು ದೀಪಾ ಮೇಡಮ್. ಎಲ್ಲ ನೆನ್ಪಿಲ್ಲ ಮೇಡಮ್, ಕೆಲವು ಹೇಳುತ್ತೇನೆ. ಹೌದು, ನಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊ ಬರುತ್ತೆ ಬೇಗನೆ. ನಾವ್ ಯಾವ್ದನ್ನ ಮನ್ಸ್ ಕಾಕೊಂಡಿರ್ತೀವಿ ಅದು ಬಾಯಲ್ಲಿ ಬರುತ್ತೆ. ಅದೇ ತುಂಬಾ ನಮ್ಗೆ ಅದು ಇಷ್ಟವಾಗಿದ್ದು ಮೈಂಡ್ ಅಲ್ಲಿ ಕೂತ್ ಬಿಡ್ತದಲ್ಲ, ಅದು ತುಂಬಾ. ಆಮೇಲೆ ಕೃತಜ್ಞತೆ ಬಗ್ಗೆ ಹಿರೇಮಠ್ ಮೇಡಮ್ ಹೇಳಿರ್ಬೇಕು, ತುಂಬಾ ಚೆನ್ನಾಗಿತ್ತು. ಕೃತಜ್ಞತೆ ಬಗ್ಗೆ ಹೇಳಿದ್ರು ಅವರು, ಗ್ರಾಟಿಟ್ಯೂಡ್. ಅದೆಲ್ಲ ನಾವು ಜೀವನದಲ್ಲಿ ಡೈಲಿ ಅಳವಡಿಸಿಕೊಳ್ತಾ ಇದ್ದೇವೆ. ಆದ್ರೂ ನಾವು ಅಳವಡಿಸಿಕೊಳ್ಳೋದಕ್ಕಿಂತ ತುಂಬಾ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ನಂಗೆ. ಅಳವಡಿಸಿಕೊಳ್ತಾ ಇದ್ರು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮೇಡಮ್. ಮತ್ತೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಿನ್ನೆ ದೀಪಾ ಮೇಡಮ್ ಹೇಳಿದ್ರು. ಆಮೇಲೆ ಮಕ್ಕಳಿಗೆ ಯಾವ ರೀತಿ ಇದು ಅಫರ್ಮೇಶನ್ ಮಾಡ್ಬೇಕು ಅಂತ ಹೇಳಿ ಅದು ದೀಪಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿಕೊಟ್ರು. ಎಲ್ಲ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ಬೇಕು. ಒಟ್ಟಿನಲ್ಲಿ ನಾವು ಅರಿವಿನಿಂದ ಜೀವನ ಮಾಡ್ಬೇಕು. ಮತ್ತೆ ಎಲ್ಲಾ ಮಾಸ್ಟರ್ಸ್ ಹೇಳಿದನ್ನು ಕೇಳ್ಕೊಂಡು ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಡೋದಲ್ಲ, ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಇದರಿಂದ ನಮ್ಮ ಜೀವನ ತುಂಬಾ ಸುಂದರವಾಗಿ ಸಂತೋಷವಾಗಿ ನಡೆಸಲು ಖಂಡಿತ ಸಾಧ್ಯ ಇದೆ. ಅದು ಧ್ಯಾನಕ್ಕೆ ಬಂದ್ಮೇಲೆ ನನ್ಗೆ ತುಂಬಾ ಅನುಭವವೂ ಆಗಿದೆ ಮೇಡಮ್. ಆದ್ರೂ ಇನ್ನೂ ಅದನ್ನ ತುಂಬಾ ನಾವು ಇನ್ನೂ ಆಳವಾಗಿ ಅಳವಡಿಸಿಕೊಳ್ಬೇಕು. ಆಮೇಲೆ ಮಿರರ್ ಎಫರ್ಮೇಶನ್ ಅದು ಹೇಳಿಕೊಟ್ಟಿದ್ರು.
ಅದು ಎಲ್ಲ ರೀತಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಈ 21 ದಿನಗಳು ತುಂಬಾ ಅದ್ಭುತವಾಗಿತ್ತು. ಎಲ್ಲವೂ ನಮ್ಮ ಜೀವನಕ್ಕೆ ಅವಶ್ಯಕವಾದ್ದೇ ಬೇಕಿತ್ತು. ಒಂದಕ್ಕಿಂತ ಒಂದು ಕಲರ್ ಥೆರಪಿ ಆಮೇಲೆ ತುಂಬಾ ಹೇಳಿಕೊಟ್ಟಿದ್ದಾರೆ. ಈ ಸಲ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಆಮೇಲೆ ಧನ್ಯವಾದ ಮೇಡಮ್. ಹಾಡು ಒಂದು ಹೇಳ್ತಾನೆ ಮೇಡಮ್, ಚಿಕ್ಕದು. ಹಾ ಹಾಡಿ ಮೇಡಮ್, ಹಾಡಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತ ಹೂವು ಮುಡಿಜೇರಿ ನಲಿವು ಮುಡಿಜಾರಿ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಗ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲು ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲು ಬಾಳು ಬೆಳಗಿರಲಿ, ನೀನೆಂದು ಇರಬೇಕು ಸಂತೋಷದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದು ಒಂದು ಎದೆಯಲ್ಲಿ ಉಳಿದಿತ್ತು 301. 3 ಗಂಟಲ್ಲಿ ಈ ಬಾಳ ನಂಟು ಕೇಳಿ ನಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಹಾಡಾಗಿ ಬಂತು ಆನಂದದಿಂದ. ಚೆನ್ನಾಗಿ ಹೇಳ್ತಿರಲ್ಲಮ್ಮ ಶೈಲಜಮ್ಮ. ಎಲ್ಲಿಂದ ಮಾತಾಡೋತಾವು? ಥ್ಯಾಂಕ್ ಯು ಸರ್. ದೊಡ್ಡಬಳ್ಳಾಪುರ ಸರ್. ವಾವ್ ಪರವಾಗಿಲ್ಲ. ಥ್ಯಾಂಕ್ ಯು ಮಾ, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇದೇ ತರ ಹೊಸ ಹಾಡುಗಳನ್ನ ಬಂದ್ ಹೇಳ್ತಾ ಇರಿ. ಓಕೆ, ಥ್ಯಾಂಕ್ ಯು ಸರ್. ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಎಸ್ ಮಾಸ್ಟರ್ಸ್. ಮುಂದಿನ ಅವರು ಪಾರ್ಟಿಸಿಪೆಂಟ್ ಬರೋದಕ್ಕಂತ ಪೂರ್ವದಲ್ಲಿ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಂತರ ನಡೀತಕ್ಕಂತ ಸೆಷನ್ಗಳು ಎಲ್ಲವೂ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಮಧ್ಯಾಹ್ನದ ಏನೈತಲ್ಲ 34ನೇ ಸ್ಟಾರ್ಟ್ ಆಗುತ್ತೆ. ಅದನ್ನ ಶೆಡ್ಯೂಲ್ 1ನೇ ತಾರೀಕಿಗೆ ಅಥವಾ ಅಷ್ಟರೊಳಗ ಹಾಕ್ತಾರ ನಮ್ ಗೀತಮ್ಮ ವಾಟ್ಸ್ಆಪ್ ನಲ್ಲಿ. ಅದನ್ನ ಸ್ವಲ್ಪ ನೀವು ಸ್ಕ್ರೀನ್ ಶಾಟ್ ತಕೊಂಡು ಅದನ್ನ ಪ್ರಿಂಟ್ ತೆಗಿಸಿ ಸಾಧ್ಯ ಇದ್ರೆ, ಇಲ್ಲ ಅಂದ್ರೆ ಒಂದು ನೋಟ್ಬುಕ್ ಪೆನ್ ತಗೊಂಡು ಬರ್ಕೋಬೇಕು ಪ್ರತಿಯವರು. ಡೇಟ್ ವೈಸ್ 1ನೇ ತಾರೀಕಿಂದ 21ನೇ ತಾರೀಕಿನ ಮಟ್ಟನು 21 ದಿವಸದವರೆಗಿನ ಯಾವ ತಾರೀಕಿಗೆ ಯಾವ ಮಾಸ್ಟರ್ ಇರ್ತಾರೆ, ಏನ್ ವಿಷಯ ಅಂತೇಳಿ ಒಂದ್ರ ಪಕ್ಕ ಒಂದು ಬರ್ಕೋಬೇಕು. ಡೇಟ್ ವೈಸ್ ಬರ್ಕೊಂಡ್ ರೆಡಿ ಇಟ್ಕೋಬೇಕು. ಇನ್ ಮುಂದೆ ಏನು ಅಂತಂದ್ರೆ, ಶನಿವಾರದ ವಿಶೇಷ ಸಂಚಿಕೆ ಇರ್ತಲ್ಲ, ಆ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವಸ ಯಾರ್ಯಾರ ಮಾಸ್ಟರ್ಸ್ ಏನ್ ವಿಷಯ ಹೇಳಿದ್ರು ಅಂತೇಳಿ ನೆಕ್ಸ್ಟ್ ಶನಿವಾರ ಸ್ಟಾರ್ಟ್ ಆಗಕ್ಕಂತೂ ಪೂರ್ವದಲ್ಲಿ ಯಾರು ಹೋಸ್ಟ್ ಆಗಿರ್ತಾರೆ ಅದನ್ನ ಜಸ್ಟ್ ಅದನ್ನ ಒಂದ್ಸರಿ ಫಾಸ್ಟ್ ಆಗಿ ಓದ್ಬಿಡೋದು. ಸೋಮವಾರ ಇಂಥ ಮಾಸ್ಟರ್ ಇಂಥ ವಿಷಯದ ಬಗ್ಗೆ ಹೇಳಿದ್ರು, ಮಂಗಳವಾರ ಇಂಥ ಮಾಸ್ಟರ್ ಇಂಥ ವಿಷಯದ ಬಗ್ಗೆ ಹೇಳಿದ್ರು ಅಂತ ಪಟ ಹೇಳ್ಬಿಡೋದು. ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಕ್ಲೂ ಕೊಟ್ಟಂಗ ಆಗತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ. ಅವತ್ತು ಅದನ್ನ ನೆಕ್ಸ್ಟ್ ಶನಿವಾರ ದಿವಸ ಯಾರಾದ್ರೂ ಒಬ್ರು ಇಂಥ ದಿವಸ ಇಂಥ ವಿಷಯನ ಹೇಳಿದ್ರು, ಇದು ನನಗೆ ಹೆಲ್ಪ್ ಆಯ್ತು, ಇದನ್ನ ನಾನು ಈ ತರ ಬದಲಾವಣೆ ಕಂಡ್ಕೊಂಡೆ, ನನ್ನ ಲೈಫ್ ನಲ್ಲಿ ಈ ತರ ಅಳವಡಿಸ್ಕೊಂಡೇನೆ ಅಂತಂದು ಹೇಳತಕ್ಕಂಥ ಪ್ರಯತ್ನವನ್ನ ಇನ್ಮುಂದ್ ಮಾಡ್ಬೇಕು ಮಾಸ್ಟರ್. ಇದೇ ರೀತಿ ಕೊನೆಯ ದಿವಸ ಇವತ್ತೇನ್ ನಡೀತೈತಲ್ಲ ಸಮಾರೋಪ ಸಮಾರಂಭ, ಹಂಗ ಕೊನೆಯ ದಿವಸ ಅದು ಆ ತರ ಬರ್ಕೊಂಡು ನಿಮಗೆ ಹೆಲ್ಪ್ ಆಗತ್ತೆ. ಇನ್ಮುಂದ್ ಪ್ರತಿಯೊಬ್ರು ಕೂಡ ಪೆನ್ ಪೇಪರ್ ರೆಫರ್ ಮಾಡ್ರಿ, ಡೇಟ್ ವೈಸ್ ಬರ್ಕೊಳ್ರಿ. 1ನೇ ತಾರೀಕಿಗೆ ಇಂಥ ಮಾಸ್ಟರ್ ಇಂಥ ವಿಷಯದ ಬಗ್ಗೆ, 2ನೇ ತಾರೀಕು ಇಂಥ ಮಾಸ್ಟರ್ ಇಂಥ ವಿಷಯದ ಬಗ್ಗೆ. ಅಂದ್ರೆ ಅದನ್ನ ನೋಡಿದ್ ಸಾಕು, ಪಟ್ ಅಂತ ನಿಮ್ಗೆ ನೆನಪಾಗುತ್ತೆ. ಈಗ ನೋಡ್ರಿ, ಕ್ವಶನ್ ಕೇಳಿದೆ ನಾನು, ಯಾರು ಹೇಳ್ತೀರಿ ಅಂತೇಳಿ. ಇಂಥವತ್ ನೀವು ಏನಾದ್ರೂ ಆ ನೋಟ್ ನಿಮ್ ಹತ್ರ ಇತ್ತು ಅಂತಂದ್ರೆ ಒಬ್ಬರೇ ಅಷ್ಟನ್ನು ಹೇಳ್ಬಿಡ್ಬೋದು ಪಟ. ಅದ್ ಹೇಳಿದಾಗ ಏನಾಗೈತೆ ಹೇಳಿ, ಹೌದಲ್ಲ ಇಂಥ ಮಾಸ್ಟರ್ ಬಂದ್ರು, ಕಾಕುಬೋಳ್ ಸರ್ ಬಂದ್ರು, ಏನ್ ಸೂಪರ್ ಆಗಿ ಕ್ಲಾಸ್ ಕೊಟ್ರು, ಮೇಕ್ ಇನ್ನೊಬ್ರು ಯಾರೋ ಮೇಡಮ್ ಹೋದ್ರು ಎಷ್ಟು ಚೆನ್ನಾಗಿ ಧ್ಯಾನ ಮಾಡಿಸಿದ್ರು. ಇವೆಲ್ಲದೂ ಕೂಡ ನೀವು ರಿಮೈಂಡ್ ಮಾಡೋದ್ರಿಂದ ಮತ್ತೆ ಯಾಕಂದ್ರೆ ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತ ಹೇಳ್ತಾರೆ. ಹಂಗ ನಾವು ಬರೀ ರಟೈಕಲ್ ಈ ಮೂಲಾಕ್ಷರ ಕಲಿಬೇಕಾದ್ರೆ ಎಷ್ಟೋ ಸ್ಲೇಟ್ಗಳನ್ನ ಹೊಡೆದ್ ಹಾಕಿದೀವಿ, ಪೆನ್ಸಿಲ್ಗಳನ್ನ ಮುರಿದ್ ಹಾಕಿದೀವಿ.
ಬುಕ್ಗಳನ್ನ ಹರಿದು ಹಾಕಿದೀವಿ. ಬರೀ ಮೂಲಾಕ್ಷರ 52 ಅಕ್ಷರ ಕಲಿಬೇಕಾದ್ರೆ ಅದಕ್ಕ ಇಡೀ ಜ್ಞಾನ ಆತ್ಮಜ್ಞಾನ ಇದು ಒಂದೇ ಸಲ ಉಳಿಯೋದಲ್ಲ. ಇದು ಪದೇ 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 ನೆನ್ಪು ಮಾಡ್ಕೋಬೇಕು. ಯಾರಾದ್ರೂ ಮಾತಾಡ್ಬೇಕು, ಮಾತಾಡಿದನ್ ಕೇಳ್ಬೇಕು, ನಾನೇ ಮಾತಾಡ್ಬೇಕು ಅಂತೇನಿಲ್ಲ. ಅದಕ್ಕೆ ಈ ಪ್ರಯತ್ನ ನಿರಂತರ ಮಾಡೋಣ. ಎಲ್ಲರೂ ಪರಿಪೂರ್ಣ ಆತ್ಮಜ್ಞಾನಿಗಳು ಆಗೋಣ, ಮೋಕ್ಷ ಹೊಂದೋಣ ಅನ್ನ ಕಾಳಜಿ ಮೇಲೆ ಈ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸ್ಬಾರ್ದು. ನನ್ನ ಸಲಹೆ ಚೆನ್ನಾಗಿದ್ರೆ ಸ್ವೀಕರಿಸಿ, ಇಲ್ಲದ್ರೆ ಇದ್ರಲ್ಲಿ ಈ ತರನೂ ಮಾಡ್ಕೋಬಹುದು ಅಂತ ಯಾವ್ದಾದ್ರು ಸಲಹೆ ಕೊಡೋದಿದ್ರೆ ಕೊಡ್ಬೋದು ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು. ಮುಂದಿನವ್ರಿಗೆ ಅವಕಾಶ. ನಾಗಲಲಿತಾ ಮೇಡಮ್ ಮಾತಾಡಿ. ಇವ್ರಿಗೆ ಕೊಟ್ಟಿರ್ಲಿ, ಸುಭದ್ರಾ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀರಾ? ಓಕೆ, ಯಾರಾದ್ರೂ ಒಬ್ರು ಮಾತಾಡಿ. ಇಬ್ಬರಿಗೂ ಆಗಿದೆ. ನಮಸ್ತೆ ಮಾತಾಡಿ. ನಮಸ್ತೆ ತನೇಗೌಡ ಸರ್. ನಮಸ್ತೆ ಸರ್. ಮಾತಾಡಿ ಮೇಡಮ್. ನಾಗಲಿತಾ ಮೇಡಮ್ ಅವ್ರೆ ಮಾತಾಡಿ, ನೀವೇ ಮಾತಾಡಿ. ನಮಸ್ತೆ ಸರ್. ಇದು ಸರ್ ಮುದ್ರಾ ಮಂಜುಳಾ ಮೇಡಮ್ ಮುದ್ರಾಗಳ ಬಗ್ಗೆ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವರು ನಮ್ಮ ಬೆರಳುಗಳು, ಮುಖ್ಯವಾಗಿ ನಮ್ಮ ಬೆರಳುಗಳು ಅಗ್ನಿ, ವಾಯು, ಆಕಾಶ ಅದನ್ನ ಹೇಗೆ ಪಥ್ಯ ಮಾಡ್ಕೋಬೇಕು ನಮ್ಗೆ ನೆನಪಿರಲ್ಲ ಬೆರಳುಗಳಲ್ಲಿ. ಯಾವ ರೀತಿ ಕೆಳಗಡೆ ಈ ತರ ಇಟ್ಕೊಂಡು ಯಾವ್ಯಾವ ಬೆರಳು ಹೇಗೆ ಅಂತ ನಮ್ಗೆ ಒಂದು ಸೂಚನೆನ, ಸಿಂಬಲ್ ಅನ್ನ ಹೇಳ್ಕೊಟ್ರು ಹೇಗೆ ಅಂತ. ಅದು ತುಂಬಾ ಇದಾಗಿತ್ತು, ನೆನ್ಪಿಟ್ಕೊಳಕ್ ತುಂಬಾ ಚೆನ್ನಾಗಿತ್ತು. ಯಾವ ಬೆರಳು ಯಾವ್ದು, ಭೂಮಿ, ಆಕಾಶ ತತ್ವ ಅದನ್ನ ಗುರುತಿಟ್ಕೊಳಕ್ಕೆ ತುಂಬಾ ಹೇಳ್ಕೊಟ್ರು. ತುಂಬಾ ಮುದ್ರೆಗಳನ್ನ ಹೇಳ್ಕೊಟ್ರು. ಮಂಜುಳಾ ಮೇಡಮ್ ಹೇಳ್ಕೊಟ್ರು. ಮತ್ತೆ ಸೃಷ್ಟಿ ಸೌಂದರ್ಯದ ಬಗ್ಗೆ ಸಾವಿತ್ರಿ ವಿಜಯನಗರ ಅವರು ಮೇಡಮ್ ಸೃಷ್ಟಿ ಸೌಂದರ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಕ್ಲಾಸ್ ಅನ್ನ ಕೊಟ್ಟಿದ್ರು. ಮತ್ತೆ ಶಶಿಕಲಾ ಮೇಡಮ್ ಸಕ್ಕರೆ ಒಂದು ವಿಷ ಅನ್ನೋದ್ರ ಬಗ್ಗೆ, ಅದು ಸಕ್ಕರೆ ನಾವು ಉಪಯೋಗಿಸ್ಬಾರ್ದು, ತುಂಬಾ ಕ್ಯಾನ್ಸರ್ಗೆ ಬರೋದಕ್ಕೂ ಅದು ಒಂದು ಮೂಲ ಕಾರಣ. ಸಕ್ಕರೆ ಹೇಗ್ ತಯಾರು ಮಾಡ್ತಾರೆ, ಅದ್ರಲ್ಲೆಲ್ಲ ಕೆಮಿಕಲ್ ಹಾಕಿರ್ತಾರೆ, ಎಲ್ಲದ್ರ ಬಗ್ಗೆ ತುಂಬಾ ಇದನ್ನ ಡೀಟೈಲ್ ಆಗಿ ಶಶಿಕಲಾ ಮೇಡಮ್ ಮಾಡಿದ್ರು. ಮತ್ತೆ ವೇದಾವತಿ ಮೇಡಮ್ ವಿಶ್ವ ಪರಿಸರ ದಿನ ಜೂನ್ 5 ಅವರು ತುಂಬಾ ಪರಿಸರದ ಬಗ್ಗೆ ತುಂಬಾ ಹೇಳಿದ್ರು. ಮತ್ತೆ ಮೊನ್ನೆ ಜಯಶ್ರೀ ಮೇಡಮ್ ಸಾರಥಿ, ಮಹಾಭಾರತದ ಬಗ್ಗೆ ಕೃಷ್ಣ ಸಾರಥಿ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಹೇಗೆ ಸಾರಥಿ ಆಗೋದು ಅಂತ ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಮತ್ ನಿನ್ನೆ ಇವ್ರು ದೀಪಾ ಮೇಡಮ್ ಸುಪ್ತ ಮನಸ್ಸಿಗೆ ಯಾವ ರೀತಿ ನಾವು ವಿಷಯಗಳನ್ನ ತುಂಬಬೇಕು, ಒಳ್ಳೊಳ್ಳೆದನ್ನ ತುಂಬಬೇಕು, ಮತ್ತು ಮಕ್ಕಳಿಗೆ ಹೇಗೆ ನಾವು ಅವ್ರನ್ನ ದಾರಿಗೆ ತರಬೇಕು, ನಾವು ಸುಪ್ತ ಮನಸ್ಸಿನಿಂದ ಅವ್ರಿಗೆ ಒಳ್ಳೇದನ್ನ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು. ತುಂಬಾ ಇಷ್ಟು ನನ್ಗೆ ಗೊತ್ತಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿಲ್ಲ, ನೀವು ನೆನ್ಪಿಟ್ಕೊಂಡು ಬರ್ಕೊಂಡು ಕ್ಲೀನಾಗಿ ಕೇಳಿಸ್ಕೊಂಡು ಆಳ್ಸ್ಕೊಂಡ್ರೆ ಅದು ಹೇಳಕ್ಕಾಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಆಯ್ತು. ಬರ್ಕೊಂಡಿದ್ದದ್ದು ಹೇಳಿದೆ, ನೆನಪಿರಲ್ಲ, ಬರ್ಕೊಂಡಿದ್ದದ್ದು ಹೇಳಿದೆ. ಸ್ವಲ್ಪ ಸಂಕ್ಷಿಪ್ತ ಎಷ್ಟಾದ್ರೂ ಮಾಡ್ಕೊಳಕಾದ್ರೂ ಒಂದು ತಾಳ್ಮೆಯಾಗಿ ಮಾಡ್ಕೊಂಡಿರ. ಧನ್ಯವಾದ ಮೇಡಮ್. ಮತ್ತೆ ನಿಮ್ದು ಏನಾದ್ರು ಹಾಡು, ಇನ್ನೇನಾದ್ರು ಪ್ರೋಗ್ರಾಮ್ ಇದೆಯಾ ಮೇಡಮ್? ಹಾಡು ಹೇಳಿ ಒಂದು. ಮತ್ತೆ ಸುಭದ್ರಾ ಮೇಡಮ್ ಹಾಡು ಹೇಳ. ನಮಸ್ತೆ ನಾಗರತ್ನಮ್ಮ ಮೇಡಮ್. ಮನ್ಯಾಗೌಡ್ರು ಹೇಳ್ತೀರಾ ಮೇಡಮ್? ಹಾಡು ಹೇಳ್ತೀರಾ? ಇಲ್ಲ, ಕಂಟಿನ್ಯೂ ಮಾಡಿ ಸುಭದ್ರಾ ಮೇಡಮ್. ಶನಿವಾರ ಇರುತ್ತೆ, ಅವತ್ ಮಾಡೋಣಂತ್ರಿ. ಇವತ್ತು ಆದಷ್ಟು ಜ್ಞಾನ ಹಂಚಿಕೆನೆ ಆಗ್ಲಿ. ಯಾರಾದ್ರೂ ನೆನಪಿದ್ರೆ ಕಲ್ತದ್ದನ್ನ ಯಾರಾದ್ರೂ ಹೇಳ್ತೇನೆ ಅಂದ್ರೆ ಹೇಳ್ಬೋದು, ಶಾರ್ಟ್ ಆಗಿ, ಸಣ್ಣ ಪ್ರಮಾಣದಲ್ಲಿ. ಇಲ್ಲ ಮೇಡಮ್, ಹೇಳಿ ಮೇಡಮ್, ನೀವೇ ಹೇಳಿ. ನಮಸ್ತೆ ಸರ್. ಹಾಡಿಗಿಂತ ಇಲ್ಲ, ಹೇಳಿ ನಿಮ್ದು ಆದ್ಮೇಲೆ ಹೇಳ್ತೀನಿ, ಪರವಾಗಿಲ್ಲ. ಹೇಳಿ ಮೇಡಮ್, ನಿಮ್ ಚಾನ್ಸ್ ಇದೆಯಲ್ಲ, ಹೇಳಿ. ಆಮೇಲೆ ಟೈಮ್ ಇದ್ರೆ ಹೇಳೋಣ, ಹೇಳಿ, ಪರವಾಗಿಲ್ಲ. ನೀವ್ ಹೇಳಿ ಮೇಡಮ್, ಪರವಾಗಿಲ್ಲ. ಮೇಡಮ್ ಮಾತಾಡಿ, ವಿಷಯ ಹಂಚಿಕೆನೆ ಮೊದ್ಲು ಮಾತಾಡಿ. ಆಯ್ತು ಮೇಡಮ್. ನಮಸ್ತೆ ನಾಗರತ್ನಮ್ಮ ಮೇಡಮ್. ನಮಸ್ತೆ ಸನ್ನೇಗೌಡರು ಸರ್. ಈ ವೇದಿಕೆಗೆ ಬಂದ್ಮೇಲೆ ನಾನು ತುಂಬಾನೇ ಅರಿವಿನಿಂದ ಇರೋದನ್ನ ಕಲ್ತಿದ್ದೀನಿ. ಮತ್ತೆ ಇವಾಗ ಯಾವ್ದಾದ್ರು ಕೆಲವು ಸಾರಿ ನನಗೆ ಇದು ಸಾಕ್ಷೀಭೂತವಾಗಿ ನೋಡ್ತಾ ಇದ್ದೀನಿ ಅನ್ನೋ ಅನುಭವನೂ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ತುಂಬಾ ಜನ ಮಾಸ್ಟರ್ಸ್ ಬಂದು ನಮ್ಗೆ ಜ್ಞಾನ ಹಂಚಿಕೆ ಮಾಡಿದ್ದಾರೆ. ದೀಪಾ ಮೇಡಮ್ ಅವರು ಯಾವ ತರ ಅಫರ್ಮೇಶನ್ಸ್ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಯಾವುದೇ ಆಗಲಿ ನೆಗೆಟಿವ್ ಬೇಡ ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳ ವಿಷಯದಲ್ಲೂ ನಾವು ಯಾವ ಥರ ಅವ್ರಿಗೆ ಅಫರ್ಮೇಶನ್ಸ್ ಕೊಡಬೇಕು, ಎಲ್ಲ ಆಗಿದೆ, ಎಲ್ಲ ಆಗಿದ್ದಾರೆ, ನಮಗೆಲ್ಲ ಸಿದ್ಧಿಸಿದೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಂಜುಳಾ ಮೇಡಮ್ ಅವರು ಮುದ್ರೆಗಳ ಬಗ್ಗೆ ಅವರು ಇದು ಮನೆ ಮದ್ದುಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ. ಮಾಸ್ಟರ್ಸ್ಗಳು ಚೆನ್ನಾಗಿ
ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ಇದು ಸೈನಸ್ ಪ್ರಾಬ್ಲಮ್ ಇತ್ತು, ಅದು ಕಡಿಮೆ ಆಗಿದೆ. ಬರ್ತಾ ಇಲ್ವಾ? ಕೇಳಿಸ್ತಿಲ್ವಾ? ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಈಗ? ಮಾತಾಡಿ ಮೇಡಮ್. ಸ್ವಲ್ಪ ಈಗ ಕೇಳಿಸ್ತಾ ಇದೆ. ಮಾತಾಡಿ. ಹಾ. ಕಣ್ಣು, ಕಿವಿ, ಮೂಗೆಲ್ಲ ಹಾಕೊಂಡಾಗ ಅದು ಕಫ ಬರುತ್ತೆ. ಕಫ ಬಂದ್ಮೇಲೆ ನಮ್ಗೆ ಗಂಟ್ಲಾಗ್ಲಿ ಶ್ವಾಸಕೋಶ ಆಗ್ಲಿ ಸ್ವಲ್ಪ ಎಲ್ಲ ಫ್ರೀ ಆಗುತ್ತೆ. ಮತ್ತೆ ಕಾಲ್ಗಳಿಗೆಲ್ಲ ಹಚ್ಕೊಂಡಿದ್ಮೇಲೆ ಕ್ರಾಂಪ್ಸ್ ಅಂತ ಬರ್ತಿತ್ತು, ಅದನ್ನು ಕಡಿಮೆ ಆಗಿದೆ. ಶಂಭುವಿಂದ ಉಪಯೋಗ ಆಗಿದೆ. ಈ ವೇದಿಕೆಯನ್ನು ಸೃಷ್ಟಿಸಿಕೊಟ್ಟ ನಮ್ಮ ರಂಗನಾಥ್ ಗುರುಗಳಿಗೆ ಅನಂತಾನಂತ ವಂದನೆಗಳನ್ನು ಹೇಳ್ತೀನಿ. ನನ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸರ್, ಒಂದು ಕ್ವಶನ್ ನಿಮ್ಮನ್ನ ಕೇಳ್ಬೋದಾ? ಬೆಳಿಗ್ಗೆ ರಂಗನಾಥ್ ಸರ್ ಹೇಳಿದ್ರಲ್ಲಿ ಯಾವ್ದನ್ನ ನಾವು ಮತ್ತೆ ಅಳವಡಿಸ್ಕೋಬೇಕಾಗುತ್ತೆ ಸರ್ ಬ್ರಹ್ಮ ಮುಹೂರ್ತ ಧ್ಯಾನಕ್ಕೆ? ಬ್ರಹ್ಮಮುಹೂರ್ತ ಧ್ಯಾನಕ್ಕೆ ಅಂತಂದ್ರೆ ಅದೇ ನಾವು ಶಾಂಭವಿ ಮತ್ತು ಹಕ್ಕಿನಿ ಮುದ್ರೆ ಹಾಕೊಳ್ತೇವೆ ಮೇಡಮ್. ಅದು ಹೇಳ್ತೀವಲ್ಲ ಸರ್, ಇನ್ನು ಬೇರೆ ಯಾವ್ದು ಅಳವಡಿಸ್ಕೋಬೇಕಾಗುತ್ತೆ ಬೆಳಗ್ಗೆ ಹೇಳಿದ್ರಲ್ಲಿ ಅಂತ? ಹೇಳಿದ್ರಲ್ಲಿ ದೀರ್ಘ ಶ್ವಾಸವನ್ನು ತಗೊಂಡು ಉಸಿರು ಮೂಲಾಧಾರ ಚಕ್ರವರೆಗೆ ಹೋಗ್ತಕ್ಕಂಥದ್ದನ್ನು ಗಮನಿಸುವುದರ ಜೊತೆಗೆ ಅನಾಹತ ಚಕ್ರದಲ್ಲಿ ಅದನ್ನ ಮನಸ್ಸನ್ನ ಕೇಂದ್ರೀಕರಿಸಿ, ಅಂದ್ರೆ ಹೃದಯ ಭಾಗದಲ್ಲಿ, ಅನಾಹತ ಚಕ್ರ ಚಕ್ರದಲ್ಲಿ ಹೃದಯ ಭಾಗದಲ್ಲಿ ಅದನ್ನ ಇರಿಸಿ ಗಮನಿಸೋದು. ನಂತರ ಆಜ್ಞಾ ಚಕ್ರ ತಗೊಳ್ಳೋದು ಮೇಡಮ್. ಕೇಳ್ತಾ ಇದ್ರೆ ಆಜ್ಞಾ ಚಕ್ರ ಅದು ಎಲ್ಲಿ ಹೇಳೋಣ ಸರ್? ಅದು ಆತರ ನಾವು ವಿಜುವಲೈಸೇಷನ್ ಮಾಡ್ಕೊಳ್ಳೋದ, ಅದು ಅವಾಗ ಹೇಳೋಣವಾ? ಸಂಕಲ್ಪ ಹೇಳ್ಕೊಳ್ಳೋ ಮುಂಚೆ? ಸಂಕಲ್ಪಕ್ಕಂತೂ ಮೊದ್ಲೇ ಹೇಳ್ಬೇಕು ಮೇಡಮ್. ಅದು ಭ್ರಮರಿ ಪ್ರಾಣಾಯಾಮ ಮಾಡ್ತೇವಲ್ರಿ, ಅದೇ ಸಂಕಲ್ಪ ಹೇಳ್ಕೊಳ್ಳೋ ಮುಂಚೆ. ಇಲ್ಲ ಮೇಡಮ್, ಇಲ್ಲಿ ನಿಮ್ ವಾಯ್ಸ್ ಕಟ್ ಆಗ್ತದೆ. ಫೋನ್ ಅಲ್ಲಿ ಮಾತಾಡೋಣಂತೆ, ತಗೊಳ್ಳಿ ಅದನ್ನ ನಂಬರ್ ತಗೊಳ್ಳಿ. ನನ್ನ ಫೋನ್ ಅಲ್ಲಿ ಮಾತಾಡೋಣ ಮೇಡಮ್, ವಾಯ್ಸ್ ಕಟ್ ಆಗ್ತಾ ಇದೆ ನಿಮ್ದು. ಡಿಸ್ಟರ್ಬೆನ್ಸ್ ಇದೆ ಏನೋ. ಹೌದಾ? 7338448619 ಚಾಟ್ ಬಾಕ್ಸ್ ಹಾಕಿ ಮೇಡಮ್. ಇಲ್ಲಿ ನಾನು ಹೊರಗಡೆ ಇದ್ದೀನಿ ಮೇಡಮ್, ಹಂಗಾಗ್ಬಿಟ್ಟು ನಾ ಆಮೇಲೆ ತಗೊಳ್ತೇನೆ ನಂಬರ್, ಮನೆಗೆ ಹೋಗಿ ಚಾಟ್ ಬಾಕ್ಸ್ ಧನ್ಯವಾದಗಳು. ಚಾಟ್ ಬಾಕ್ಸ್ ಹಾಕಿರಿ, ಸ್ಕ್ರೀನ್ ಶಾಟ್ ಆಮೇಲೆ ತಗೊಳ್ತೀನಿ, ನಾನು ಮಾತಾಡ್ತೇನೆ ನಾನು ಆಮೇಲೆ ನಿಮಗೆ ಕೂಡ. ಧನ್ಯವಾದ ಮೇಡಮ್, ಧನ್ಯವಾದ. ವೇದಾವತಿ ಮೇಡಮ್ ಮಾತಾಡಿ. ಧನ್ಯವಾದಗಳು ಮೇಡಮ್. ವೇದಾವತಿ ಮೇಡಮ್ ಮಾತಾಡಿ. ನಮಸ್ತೆ ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸನಗೌಡ್ರೆ. ವೆಲ್ಕಮ್ ಮೇಡಮ್, ವೆಲ್ಕಮ್. ಮತ್ತೆ ನನ್ಗೆ ನೆನಪಿರೋ ಅಷ್ಟಂದ್ರೆ, ಈ ಮೊದಲನೇ ದಿನಾನೇ ಸಾವಿತ್ರಿ ಮೇಡಮ್ ಬಾಡಿ ಸ್ಕ್ಯಾನ್ ಬಗ್ಗೆ ಹೇಳಿದ್ರು. ಬಾಡಿ ಸ್ಕ್ಯಾನ್ ಮಾಡ್ತಾ ಹೇಗೆ ಧ್ಯಾನಕ್ಕೆ ಇನ್ವಾಲ್ವ್ ಆಗ್ಬೇಕು ಅನ್ನೋದನ್ನ ಹೇಳಿದ್ರು. ಮತ್ತೆ ಒಂದಿನ ರಾಮಪ್ಪ ಅವರು ಧ್ಯಾನದ ಪ್ರಯೋಜನಗಳು, ಅಂದ್ರೆ ಅವ್ರಿಗೆ ಟೈಮ್ ಸಾಕಾಗಿಲ್ಲ, ಅಷ್ಟೊಂದು ಪ್ರಯೋಜನಗಳು ಹೇಳಿದ್ರು. ಮತ್ತೆ ಚಕ್ರಧ್ಯಾನ ಮಾಡ್ತಿದ್ರು ಲಕ್ಷ್ಮೀಕಾಂತಮ್ಮ ಅವರು, ತುಂಬಾ ಅದ್ಭುತವಾಗಿತ್ತು ಕ್ಲಾಸು. ಮತ್ತೆ ರೀಸೆಂಟ್ ಆಗಿ ಗಾಯತ್ರಿ ಚಂದ್ರು ಅವರು ಮೈಂಡ್ಫುಲ್ ಈಟಿಂಗ್, ಅಂದ್ರೆ ನಾವು ಊಟ ಮಾಡುವಾಗ ಅಂದ್ರೆ ಸಾಕ್ಷೀಭೂತವಾಗಿ ಏನ್ ಮಾಡಿದ್ರು ಅದನ್ನ ಊಟ ಮಾಡುವಾಗ್ಲೂ ಸಹ ಅದನ್ನ ಅನುಭವಿಸ್ಕೊಂಡು ಅದನ್ನ ಊಟ ಮಾಡ್ಬೇಕು ಅಂತದ್ದೆಲ್ಲ ಹೇಳಿದ್ರು. ಆಮೇಲೆ ಒಂದಿನ ಜ್ಯೋತಿಯವರು ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳಿದ್ರು. ಅಷ್ಟೇ, ಕೆಲವು ಕ್ಲಾಸ್ ನಾನು ಮಿಸ್ ಮಾಡ್ಕೊಂಡೆ. ಮತ್ತೆ ಇವರು ಒಂದಿನ ಭಾಗ್ಯಶ್ರೀ ಅವರು ಅವರ ಜನ್ಮದಿನ ಇತ್ತು ಅವತ್ತು. ನಾವೆಲ್ಲ ವಿಶ್ ಮಾಡಿದ್ವಿ. ಅವರೇ ಬರೆದ ಪುಸ್ತಕ ನನ್ನ ಒಳಗಿದ್ದ ಧ್ಯಾನದ ಶಕ್ತಿ
ಅವರ ಅನುಭವಗಳನ್ನು ಹಂಚ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಆಸ್ ಯೂಶುವಲ್ ಭಾಗ್ಯಶ್ರೀ ಅವ್ರ ಕ್ಲಾಸ್ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಮೇಡಮ್ ಥ್ಯಾಂಕ್ ಯು. ನಿನ್ನೆ ದೀಪಾ ಮೇಡಮ್ ಮಾಡಿರಲ್ಲ, ದೀಪಾ ಮೇಡಮ್ ಮರ್ತು ಬಿಟ್ರಾ? ದೀಪಾ ಮೇಡಮ್ ಇವರು ಹೇಳಿದ್ರಲ್ಲ ಈಗ. ನಿಮಗೂ ಅರ್ಥ ಆಯ್ತಲ್ಲ, ಹೇಳಿ ಒಬ್ರು ಹೇಳಿದ್ರೆ ಮೇಡಮ್ ಅಂತೀರಿ. ನಾನ್ ಬರ್ಕೊಂಡಿದ್ದೀನಿ, ಅಂದ್ರೆ ಇವರೆಲ್ಲ ಹೇಳಿದ್ರಲ್ಲ ಅಂತ ನಾ ಬರ್ದಿಲ್ಲ. ಸೃಷ್ಟಿ ಸೌಂದರ್ಯ, ಜೀವನದ ಮಾರ್ಗ, ಸಿದ್ದಪ್ಪ ಅವರು ಜೀವನದ ಮಾರ್ಗ ಹೇಳಿದ್ರು, ಅದು ಚೆನ್ನಾಗಿತ್ತು. ಸೂಪರ್. ಇಲ್ಲವೆಲ್ಲ ನೆನ್ಪಿಲ್ಲ, ನೆನ್ಪಿದ್ದಷ್ಟು ನಾನು ಹೇಳಿದ್ದೀನಿ. ಧನ್ಯವಾದಗಳು ಮೇಡಮ್ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಡು ಹೇಳ್ತೀನಿ ಅಂದ್ರಲ್ಲ ಮೇಡಮ್, ಹಾಡು ಹೇಳಿ, ಒಂದು ಟೈಮ್ ಇದೆ ಇನ್ನ. ಟೈಮ್ ಇದೆಯಾ ಅವರು ಪಾಪ? ಒಂದು ಹಾಡು ಹೇಳ್ತೀನಿ, ತತ್ವ ಹಾಡು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಭೇಟಿ ಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ, ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ, ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಯ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ, ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಭೇಟಿ ಕಣೋ, ಮರಿಬೇಡ ಮಗುವಿನ ನಗುವ, ಕಳಬೇಡ ನಗುವಿನ ಸುಖವ, ಭರವಸೆಯೇ ನಗುವು ಕಣೋ, ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ, ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಧನ್ಯವಾದ ಮೇಡಮ್. ಅರ್ಥಪೂರ್ಣವಾದ ಹಾಡು, ಈ ಸಂದರ್ಭ ತಕ್ಕಂತಹ ಹಾಡು, ಜೊತೆಗೆ ನೀತಿ ಕೂಡ ಇತ್ತು. ಧನ್ಯವಾದ ಮೇಡಮ್, ನೀತಿ ಪೂರ್ಣವಾಗಿತ್ತು. ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ ಮೇಡಮ್. ಧನ್ಯವಾದಗಳು ಮೇಡಮ್. ಪಾರ್ವತಿ ಬಿ ಮಾತಾಡಿ ಮೇಡಮ್. ಆಗ್ತಾ ಇಲ್ಲ ಅನ್ಸುತ್ತಲ್ವಾ?
ಪಾರ್ವತಿ ಮೇಡಮ್, ಪಾರ್ವತಿ ಬಿ ಅಂತ ಇದೆ, ಮಾತಾಡಿ ಮೇಡಮ್. ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್, ಅಲ್ಲಿ ಟಚ್ ಮಾಡಿ. ಈಗ ಆಯ್ತು. ನಮಸ್ತೆ ಎಲ್ಲಾ ಬಂಧುಗಳಿಗೆ, ನಮಸ್ತೆ. ನಮಸ್ತೆ ಮೇಡಮ್, ಸರ್, ವೆಲ್ಕಮ್ ನಮಸ್ತೆ. ವೆಲ್ಕಮ್ ಮೇಡಮ್, ಮಾತಾಡಿ. ನಾನು ಎರಡೂ ಟೈಮಲ್ಲಿ ಒತ್ತು ಜಾಯಿನ್ ಆಗ್ತೀನಿ. ನನಗೆ ತುಂಬಾ ಇಷ್ಟ ಆಯ್ತು ಶಾಂತ ಮೇಡಮ್ ಹೇಳಿದ್ರಲ್ಲ ಅಮರರ ಬಗ್ಗೆ, ಅದು ತುಂಬಾ ಇಷ್ಟ ಆಯ್ತು. ಅದು ತುಂಬಾ ನನಗೆ ಮನಸ್ಸಿಗೆ ಆಯ್ತು. ಆಗ ಏನ್ ನೆನಪಾಯ್ತು ಅಂದ್ರೆ, ಸುರನಾಗಾಂಬಿಕಾ ಮೇಡಮ್ ಅವ್ರು ಹೇಳಿದ್ರಲ್ಲ, ಯಾರು ಮಿಲಾರೆಪಾರ್ ಬಗ್ಗೆ, ಅದು ನೆನಪಾಯ್ತು. ಯಾಕೆ ಅಂದ್ರೆ ಶಿವರಾತ್ರಿ ದಿವಸ ರಾತ್ರಿ ಟಿವಿನಲ್ಲಿ ಇರ್ತಾ ಇದ್ರು, ಧ್ಯಾನಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ಎವರೆಸ್ಟ್ ಮೌಂಟನ್ ಎಲ್ರೂ ಹತ್ತಿದ್ದಾರೆ, ಆದ್ರೆ ಪಕ್ಕದಲ್ಲಿರೋ ಕೈಲಾಸ ಪರ್ವತ ಮುಟ್ಲಿಕ್ಕೆ ಯಾರಿಂದೂ ಆಗಿಲ್ಲ, ಮಿಲಾರೆಪಾರ್ ಅವರು ಮಾತ್ರ ಮುಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಆವಾಗ ಸುರನಾಂಬಿಕಾ ಮೇಡಮ್ ಹೇಳಿದ್ ನೆನಪಾಯ್ತು. ಓಕೆ ಸರ್, ಈಗ ಶೋಭಾನೆ ಪದ ಹೇಳ್ತೀನಿ. ಅಲ್ಲ ಹೇಳಿ 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 ಮೇಡಮ್. ಏನು ಡಿಸ್ಟರ್ಬೆನ್ಸ್ ಆಯ್ತು ಅನ್ಸುತ್ತಲ್ಲ ಮೇಡಮ್, ವಿಡಿಯೋ ಆಫ್ ಆಗಿದೆ. ಮೇಡಮ್ ನಿಮ್ ವಾಯ್ಸ್ ಕೇಳ್ತಾ ಇಲ್ಲ, ಸಾರಿ. ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ರಮೇಶ್ ಅವ್ರಿಗೆ ಕೊಡಿ ಮೇಡಮ್. ಸರ್ ಮಾತಾಡಿ, ರಮೇಶ್ ಸರ್. ಮೇಡಮ್ ತುಂಬಾ ಅದ್ಭುತವಾಗಿತ್ತು, ಕಾರ್ಯಕ್ರಮಗಳೆಲ್ಲ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಓಕೆ, ಎಂತ ಸಂತೋಷ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಒಂದು ವರ್ಷದಿಂದ ಸೇರ್ಕೊಂಡು ಮಹಾತಾರ್ ಫೌಂಡೇಶನ್ಗೆ ಏನಂದ್ರೆ ನಾವು ಎಲ್ಲಾದ್ರಲ್ಲೂ ನಾವು ಎಲ್ಲ ತಿಳ್ಕೊಂತಾ ಇದೀವಿ. ಎಲ್ಲ ಪೂರ್ತಿ ಪ್ರತಿಯೊಂದನ್ನು ನಾವು ಆತ್ಮಜ್ಞಾನ ಮಾಡ್ಕೊಂತಾ ಇದೀವಿ. ನಾವೇ ಅನ್ಸುತ್ತೆ ನಮ್ಗೇನು 40-45 ವರ್ಷ ಎಷ್ಟೇ ಡಿಗ್ರಿ ತಗೊಂಡಿರ್ಬೋದು, ಏನೇ ವ್ಯರ್ಥ ಮಾಡ್ಕೊಂಡ್ಬಿಟ್ವಿ ಅಂತ. ಮೊದ್ಲೇ ಸೇರ್ಕೊಂಡಿದ್ರೆ, ಇದಕ್ಕೆ ಆಧ್ಯಾತ್ಮಿಕಕ್ಕೆ ಸೇರ್ಕೊಂಡಿದ್ರೆ ನಾವು ಎಷ್ಟೋ ವಿಚಾರಗಳನ್ನ ಪಡಿಬೋದು. ಆಮೇಲೆ ನಮ್ಮನ್ನ ನಾವು ಇವಾಗ ಧ್ಯಾನ ಮಾಡೋದ್ರಿಂದ ಮನಸ್ಸು ಎಷ್ಟೋ ನಿಶ್ಚಲವಾಗಿದೆ, ಮತ್ತೆ ಏಕಾಂತದಿಂದ ನಾವು ಧ್ಯಾನ ಮಾಡೋದ್ರಿಂದ ಎಷ್ಟೋ ಸಂತೋಷ ಸಿಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೇನಂದ್ರೆ ಇಲ್ಲಿ ಮಹಾತಾರ್ ಫೌಂಡೇಶನ್ ಅಲ್ಲಿ ಒಳ್ಳೊಳ್ಳೆ ಮಾಸ್ಟರ್ಸ್ ಪರಿಚಯ. ನಮ್ಗೇನು ವೇದಾವತಿ ಅವ್ರು ಇರ್ಬೋದು, ನಾಗರತ್ನಮ್ಮ ಅವ್ರು ಇರ್ಬೋದು, ಮತ್ತೆ ಯಶೋಧ ಮೇಡಮ್ ಇರ್ಬೋದು, ಮತ್ತೆ ರೇವತಿ ಮೇಡಮ್ ಇರ್ಬೋದು. ಎಂತ ಅದ್ಭುತವಾದ ಒಂದು ಇದು ಸಿಕ್ಕಿದೆ ನಮ್ಗೆ, ಮಾಸ್ಟರ್ಸ್ ಸಿಕ್ಕಿದ್ದಾರೆ ಇಲ್ಲಿ. ತುಂಬಾ ಸಂತೋಷ. ಸನ್ನೇನಗೌಡ್ರು, ಓಕೆ, ನೀವೆಲ್ಲ ಪ್ರತಿ ಸತಿನೂ ನಮ್ಮ ಉತ್ಸಾಹ ಮಾಡ್ಬಿಟ್ಟು ನಮ್ಗೆ ಪ್ರತಿ ಸತಿನೂ ಪ್ರೋತ್ಸಾಹ ಕೊಟ್ಬಿಟ್ಟು ನೀವೆಲ್ಲ ಹೇಳ್ತೀರ ಮಾಡ್ಬೇಕು ಅಂತ. ಆಮೇಲೆ ಲಕ್ಷ್ಮೀ ಮಹೇಶ್ ಮೇಡಮ್ ಅವರೆಲ್ಲ ಅದ್ಭುತವಾಗಿ ಇಲ್ಲಿ ನಿಜವಾಗ್ಲೂ ಮೇಡಮ್ ಸಂತೋಷ ಆಗುತ್ತೆ. ನಿಮ್ಗೆ ಬೆಳಿಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ತುಂಬಾ ಸಂತೋಷವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ. ನಾವು ಧನ್ಯವಾದಗಳು ಹೇಳ್ಬೇಕು ರಂಗನಾಥ್ ಗುರುಜಿ ಅವ್ರಿಗೆ, ಮತ್ತೆ ಲಕ್ಷ್ಮೀ ಅವ್ರಿಗೆ ಹೇಳ್ಬೇಕು ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ಗೆ ಸೇರ್ಕೊಂಡು ಏನಂದ್ರೆ ಕಡೆ ತನಕ ನಮ್ ಕಡೆ ಉಸಿರು ಎಲ್ಲಿರುತ್ತೋ ಅಷ್ಟರವರೆಗೂ ನಾವು ಮಹಾತಾರ್ ಫೌಂಡೇಶನ್ ಅಲ್ಲಿ ಇರ್ತೀವಿ ಅಂತ ಒಂದು ವಾಗ್ದಾನವನ್ನು ಕೊಡ್ಲೇಬೇಕು ಮೇಡಮ್. ಯಾಕಂದ್ರೆ ಬಿಕಾಸ್ ಇಷ್ಟೊಂದು ಕೊಟ್ಟಿರೋದ್ರಿಂದ ನಾವು ಯಾವತ್ತೂ ನಾವು ಗುರುವಿನ ಗುಲಾಮನಾಗುವ ತನಕ ದೊರಕುವುದಿಲ್ಲ ಮುಕ್ತಿ ಅಂತ ಹೇಳ್ತಾರಲ್ಲ, ಹಂಗೆ ಯಾವತ್ತೂ ಅಷ್ಟೇ ನಾವು ಯಾವತ್ತೂ ಕೃತಜ್ಞತೆಯನ್ನು ಹೇಳಲೇ ಬಿಡ್ಬೇಕು. ಸೇವೆಯಿಂದ ನಾವು ಸಲ್ಲಿಸ್ತಾನೆ ಇರ್ಬೇಕು ಮೇಡಮ್. ಹಂಗಾಗಿ ನಾವು ಯಾವತ್ತೂ ಜೊತೆಲಿ ಇದ್ದೇ ಇರ್ಬೇಕು. ಯಾವುದೇ ಕಾರ್ಯಕ್ರಮ ಆಗ್ಲಿ, ಓಕೆ, ಆಫ್ಲೈನ್ ಇರ್ಲಿ ಆನ್ಲೈನ್ ಇರ್ಲಿ, ಕ್ಲಾಸ್ಗೆ ನಿರತವಾಗಿ ನಾವು ಎಲ್ಲದರಲ್ಲೂ ನಾವು ಭಾಗವಹಿಸ್ಬಿಟ್ಟು ಮತ್ತೆ ಎಲ್ಲದರಲ್ಲೂ ನಾವು ಸೇರ್ಕೊಂಡು ಇದು ಮಾಡ್ಬೇಕು ಮೇಡಮ್. ಹಂಗಾಗಿ ತುಂಬಾ ಅದ್ಭುತವಾಗಿತ್ತು ಕಾರ್ಯಕ್ರಮಗಳು, ತುಂಬಾ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇದೆ ಕಾರ್ಯಕ್ರಮಗಳು. ಇವಾಗ ಒಂದೇ ಒಂದು ಹಾಡು, ಪರಸಂಗದ ಗೆಂಡೆ ತಿಮ್ಮ ಅಂತ ಆ ಹಾಡು. ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಚಿಳಿಪಿಳಿ ಹಕ್ಕಿ ಹಾಡ್ಯಾವೆ, ಬೀದ್ಯಾವೆ ಚೆಲುವ ಬೀದ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ, ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ,
ಬಳ್ಳಿ ಮ್ಯಾಗೆ ಬಣ್ಣ ಬಣ್ಣದ ಹೂ ಅರಳ್ಯಾವೆ. ಏ ಆ ಹೂವಿನ ತುಂಬಾ ಸಣ್ಣ ಚಿಟ್ಟೆ ಕುಂತ್ಯಾವೆ. ಬಾಗಿ ಬೀಗಿ ಅತ್ತ ಇತ್ತ ಬಾಳೆ ಬಳುಕ್ಯಾವೆ. ಆ ಬಾಳೆ ಬನವು ನಕ್ಕು ಹಣ್ಣು ತಂದ್ಯಾವೆ. ಕುಂತರ ಸೆಳವ ಸಂತಸ ತರುವ, ಕುಂತರ ಸೆಳವ ಸಂತಸ ತರುವ, ಹೊಂಗೆ ತೊಂಗೆ ತೂಗಿ ತೂಗಿ ಗಾಳಿ ಬೀಸ್ಯಾವೆ. ತೀರ ಏರಿ ಅಂಬರದಾಗಿ ನೇಸರು ನುಗ್ಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಮರಗಿಡ ತೂಗ್ಯಾವೆ ಚಿಳಿಪಿಳಿ ಹಕ್ಕಿ ಹಾಡ್ಯಾವೆ. ಭೂಮಿ ಮ್ಯಾಲೆ ಹಚ್ಚೆ ಹಚ್ಚಗೆ ಹಾದಿ ತೇಲ್ಯಾವೆ. ಆ ಹಾದಿ ಅಕ್ಕ ಪಕ್ಕ ಬಳ್ಳಿ ಬಳಕ್ಯಾವೆ. ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತಳೆದಾವೆ. ಆ ಮೌನದ ಗಾನ ಎಲ್ಲರ ಮನಸ ಸೆಳೆದಾವೆ. ಬಾವ ಬಿರಿದು ಹತ್ತಿರ ಕರೆದು, ಬಾವ ಬಿರಿದು ಹತ್ತಿರ ಕರೆದು, ಮಾವು ಬೇವು ತಾಳೆ ತೆಂಗು ಲಾಲಿ ಹಾಡ್ಯಾವೆ. ತೇರ ಏರಿ ಅಂಬರದಾಗೆ ನೇಸರು ನುಗ್ಗುತ್ತಾನೆ. ತೇರ ಏರಿ ಅಂಬರದಾಗೆ ನೇಸರು ನುಗ್ಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಮರಗಿಡ ತೂಗ್ಯಾವೆ ಚಿಳಿಪಿಳಿ ಹಕ್ಕಿ ಹಾಡ್ಯಾವೆ. ಬೀದ್ಯಾವೆ ಚೆಲುವ ಬೀದ್ಯಾವೆ. ಬಾ ನೋಡಿ ನಲೆಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ಥ್ಯಾಂಕ್ ಯು ಸೊನ್ನೆಗೌಡ್ರೆ, ಥ್ಯಾಂಕ್ ಯು ಎಲ್ಲರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ ಕಂಟಾರಿ ನಿಮ್ದು, ವಾವ್ ನಿಜಕ್ಕೂ ನಿಮ್ಮ ಅಮ್ಮಗ ಗ್ರೇಟ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಏನ್ ಸೂಪರ್ ಇದು ಐತಿಲ್ರಿ ನಿಮ್ಗೆ. ನೀವೇನಾದ್ರು ಸಣ್ಣವರಿದ್ದ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರನ್ನ ಸೈಡ್ ಹೊಡೆಯೋ ರೀತಿಯಲ್ಲಿ ಇತ್ತು ನಿಮ್ಮ ವಯಸ್ಸು. ವಿಶುದ್ಧಿ ಬಹಳ ಚೆನ್ನಾಗಿದೆ ನಿಮ್ದು. ಒಂದು ಯಾಕೋ ಅದನ್ನ ಬಳಕೆ ಮಾಡ್ಕೊಂಡ್ರೆ ಸಂಗೀತ ಕಾರ್ಯಕ್ರಮದಲ್ಲಿ ನೀವು ಹಾಡು ಕೊಡ್ಬೋದಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಡ್ಬೇಕು ಸರ್. ಸಣ್ಣಗೌಡ್ರೆ ಅವಕಾಶ ಸಿಗ್ಬೇಕಲ್ಲ ಸರ್ ನಮ್ಗೆ. ನಾನ್ ಹೇಳೋದು ಕಲಾವಿದರಿಗೆ ಆ ಒಂದು ಇದು ಅಲ್ಲ. ನಾನೆಲ್ಲ ಆಡಿಷನ್ ಎಲ್ಲ ಕೊಟ್ಟಿದ್ದೀನಿ, ಆದ್ರೂ ಒಂದ್ ತಲುಪ್ಬೇಕು. ಇಡೀ ಕರ್ನಾಟಕಕ್ಕೆ ನನ್ನ ಒಂದು ಗಾನ ಸೌಂದರ್ಯನ ಹರಡ್ಬೇಕು ಅಂತ ನನ್ನ ಅಪೇಕ್ಷೆ. ನೋಡೋಣ, ಅವಕಾಶ ಸಿಗ್ಲಿ. ಆಮೇಲೆ ಎಲ್ಲಾರು ನಿಮ್ ಮಾಸ್ಟರ್ಸ್ ಆಶೀರ್ವಾದ ಎಲ್ಲ ಇದೆ ನಮ್ಮ ಮೇಲೆ. ನಮ್ದು ಬೆಳಗಿನ ಸಂಕಲ್ಪ ಮಾಡಿ ಒಂದ್ 21 ದಿವಸದ ಒಂದ್ ಸಂಕಲ್ಪ ಮಾಡಿ ಅಂತ ವೇದಿಕೆ ಸಿಗ್ಲಿ ಅಂತೇಳಿ ಅಲ್ಲಿ ಹಾಡ್ತಾ ಇದೀನಿ, ಹಾಡಿದೇನಿ, ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಮಾಡಿ ಒಂದ್ 21 ದಿನದ್ದು ಅದು ವೇದಿಕೆ ಕೊಡುತ್ತೆ. ಹೌದು, ಮಾಡ್ತೀನಿ ಸರ್, ಮಾಡ್ತೀನಿ. ಓಕೆ ಎಸ್ ಸರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸರ್. ಎಸ್ ಮಾಸ್ಟರ್ಸ್, ಉಳಿದವರು ಯಾಕೆ ಎಲ್ಲರೂ ಮಾತಾಡಲ್ಲ? ದಯವಿಟ್ಟು ನನಗೆ ಒಂದು ಅನುಮಾನ ಬರ್ತಾ ಇದೆ. ಮೋಸ್ಟ್ಲಿ ನಿಮಗೆ ಮನೆಯಲ್ಲಿ ಪ್ರಾಬ್ಲಮ್ ಇರ್ಬೋದೇನೋ ಅಂತ. ಯಾಕಂದ್ರೆ ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿದ್ರೆ ಯಾರ ಜೊತೆ ಮಾತಾಡ್ತಿ, ಯಾಕೆ ಮಾತಾಡ್ತಿ ಅಂತ ಮನೆಯವ್ರು ಏನಾದ್ರು ಕ್ವಶನ್ ಕೇಳ್ತಾರೋ, ಅಥವಾ ಮಕ್ಳಿಗೆ ಏನಾದ್ರು ಎದ್ದು ಗಲಾಟೆ ಮಾಡ್ತಂತ ಭಯ ಆಯ್ತು. ಯಾಕೆ ಎಲ್ಲರೂ ಮಾತಾಡಕ್ ಮುಂದ್ ಬರ್ತಾ ಇಲ್ಲ? ನಿಮ್ಮ ಅನುಮಾನ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಸರ್ ನನಗೆ ಮನೆಯಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತನಾದ್ರೂ ಮೆಸೇಜ್ ಮಾಡಿ ಹೋಗ್ಲಿ. ನೀವು ಮಾತಾಡ್ದಂಗಿದ್ರೆ ಯಾಕೆ ಎಲ್ಲರೂ ಮಾತಾಡೋದಲ್ಲ? ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಪ್ರತಿಯೊಬ್ಬ ಮಾಸ್ಟರ್ ಕೂಡ. ಮಾತಾಡದೇ ಇರೋದಕ್ಕೆ ನಮ್ಗೆ ಅನ್ಸುತ್ತೆ, ಪ್ರೋಗ್ರಾಮ್ ಸರಿ ಇಲ್ವಾ, ನಾವು ನಡೆಸೋದು ಸರಿ ಇಲ್ವಾ, ಹೇಳೋ ರೀತಿ ಸರಿ ಇಲ್ವಾ, ಭಾಷೆ ಸರಿ ಇಲ್ವಾ, ಅಥವಾ ನಾವೇ ಸರಿ ಇಲ್ವಾ ಅಂತ ನಮ್ಮ ಬಗ್ಗೆ ನಮಗೆ ಅನುಮಾನ ಬರಕತ್ತ ಬಿಡುತ್ತೆ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ರು ಮಾತಾಡಿ. ಇವ್ ಏನಾದ್ರೂ ಹೇಳಿ, ಸರ್ ಹಿಂಗಿತ್ತು ಅಥವಾ ಈ ತರ ತಿದ್ಕೋಬೇಕು ಸರ್, ಈ ತರ ಬದಲಾವಣೆ ಮಾಡ್ರಿ ಅಂತನಾದ್ರೂ ಹೇಳಿ. ಅಟ್ಲೀಸ್ಟ್ ಅದು ಕಲಿಕೆಯ ಒಂದು ಅವಕಾಶ ಅಂತ ನಾವು ತಿಳ್ಕೊತೀವಿ. ಮಾಸ್ಟರ್ಸ್, ದಯವಿಟ್ಟು ಎಲ್ಲರೂ ಮಾತಾಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ, ರಿಕ್ವೆಸ್ಟ್. ಎಸ್, ಮುಂದಿನವರಿಗೆ ಅವಕಾಶ ಕೊಡ್ತೀವಿ. ಥ್ಯಾಂಕ್ ಯು ಸರ್, ನಿಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು. ನಾಗಲಲಿತಾ ಮೇಡಮ್ ಮಾತಾಡ್ಲಿ. ನನಗೂ ಅದೇ ಅನಿಸಿಕೆ ಇತ್ತು ಸರ್, ಏನು ಕಾರಣದಿಂದ ಮಲಗಿರಿವೆಯೋ ಅಂತ ಒಂದು ಹಾಡಿದೆ, ಹಂಗೆ ಏನಕ್ಕೆ ಇವ್ರು ಮಾಡ್ತಾ ಇಲ್ಲ ಅಂತ ಕೇಳೋಣ ಅಂತ ಅನ್ಕೊಂಡೆ ಹಾಡು ಮುಖಾಂತರ. ನಾಗಲಲಿತಾ ಮೇಡಮ್ ಮಾತಾಡಿ. ಹಾಡು ಹೇಳ್ತೀನಿ ಅಂದ್ರಿ, ಹಾಡು ಹೇಳಿ, ಟೈಮ್ ಇದೆ. ಮಾತಾಡಾಯ್ತು. ಯಾರು ಇಲ್ಲ ಅಂದ್ರೆ ಹಾಡು ಹೇಳ್ತೀನಿ. ಹಾಡು ಹೇಳಿ. ಯಾರು ಹೊಸಬ್ರು ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಇನ್ನೇನ್ ಮಾಡೋದು? ಮೇಡಮ್ 3 ಜನದ ಹ್ಯಾಂಡ್ ರೈಸ್ ಇದೆ ನೋಡಿ. 3 ಹ್ಯಾಂಡ್ ರೈಸ್. ನಾಗಲಲಿತಾ ಮೇಡಮ್, ಶ್ಯಾಮಲಾ ಮೇಡಮ್ ಗೆ ಅವಕಾಶ ಕೊಟ್ಟಿದ್ದೀನಿ, ಇವಾಗ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತ್ಕೊಳ್ಳಿ ಮೇಡಮ್. ನಮಸ್ತೆ ಸರ್. ವೆಲ್ಕಮ್ ಮೇಡಮ್. ನಮಸ್ತೆ ನಾಗರತ್ನ ಮೇಡಮ್. ನಮಸ್ತೆ. ನಾನು ಇದು ನೋಡ್ಲಿಲ್ಲ, ನಾನು ನೋಡಿ ಜಸ್ಟ್ ಇರ್ಲಿಲ್ಲ, ಈಗ ಮಾಡಿದ್ದೆ. ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನೊಂದು 10-15 ದಿವಸ ಕ್ಲಾಸ್
ಬರ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಮನೇಲಿ ನಮ್ಮ ಮಗಳ ಮಾವ ಒಬ್ರು ತೀರಿ ಹೋದ್ರು, ಅದಕ್ಕೆ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಬಂದು ಮಾಸ್ಟರ್ ಎಲ್ಲ ಬಂದು ತುಂಬಾ ಎಲ್ಲ ಹೇಳಿಕೊಟ್ಟಿದ್ರೆ ಅದು ಚೆನ್ನಾಗಿತ್ತು. ನಾನೊಂದು ಹಾಡು ಹೇಳ್ತೀನಿ. ಹಾಡಿ ಮೇಡಮ್. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ. ಪ್ರೇಮದಿಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ತೇ ನಮೋಸ್ತು ನಮೋಸ್ತು ತೇ. ದೇವ ದೇವನೇ ಹಸ್ತ ಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ದೇವನೇ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ. ಪ್ರೇಮದಿಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವ ಲಾಲಿಸೈ ಪ್ರತಿಪಾಲಿಸೈ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ. ಪ್ರೇಮದಿಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ತೇ ನಮೋಸ್ತು ನಮೋಸ್ತು ತೇ. ಅವಕಾಶಕ್ಕಾಗಿ ಧನ್ಯವಾದಗಳು. ಚೆನ್ನಾಗಿ ಆಡಿದ್ರಿ ಮೇಡಮ್, ಧನ್ಯವಾದ ಧನ್ಯವಾದ. ಒಳ್ಳೆ ಅರ್ಥಪೂರ್ಣವಾದ ಹಾಡು. ಮೇಡಮ್ ಹಿರೇಮಠ್ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ಮತ್ತೆ ಮರಳಿಗೂಡಿ ಅಂತ ತುಂಬಾ ಚೆನ್ನಾಗಿ ಎಲ್ಲಾ ಕಾರ್ಯಕ್ರಮಗಳು, ಬೆಳಗಿನ ಕಾರ್ಯಕ್ರಮ, ಮಧ್ಯಾಹ್ನ ಕಾರ್ಯಕ್ರಮ, ರಾತ್ರಿ ಕಾರ್ಯಕ್ರಮ ಅತಿ ಶಿಸ್ತಿನ ಸಿಪಾಯಿಯಾಗಿ ರೇವತಿ ಮೇಡಮ್ ನಡೆಸುವಂತದ್ದು, ಮತ್ತು ಮಧ್ಯಾಹ್ನ ಗೀತಾನ್ ಜವಾಬ್ದಾರಿ ಇದ್ದ ಕಾರ್ಯಕ್ರಮ, ಪ್ರತಿಯೊಬ್ಬ ಮಾಸ್ಟರ್ನ ಕರೆಸಿ ಆಡು ಮುಟ್ಟದ ಸೊಪ್ಪಿಲ್ಲ ಮಹಾವತಾರ ಫೌಂಡೇಶನ್ ಕರ್ಸದ ಮಾಸ್ಟರ್ ಇಲ್ಲ ನಂಗೆ. ಅವ್ರೆಲ್ಲ ಸಕಲ ವಿದ್ಯಾ ಪಾರಂಗತರನ್ನೆಲ್ಲ ಕರೆಸಿ ಇಲ್ಲಿ ಎಲ್ಲರಿಗೆ ತಿಳಿದವ್ರಿಗೆ ತಿಳಿಲಾರ್ದವ್ರಿಗೆ ಕೂಡ ಪಾಠ ಮಾಡಿ ಎಲ್ಲರಿಗೂ ಎಲ್ಲಾ ತರದಿಂದ, ಅಂದ್ರೆ ಒಂದು ತರ ಅಂತಲ್ಲ, ಎಲ್ಲಾ ತರದಿಂದ ನೀವು ಮನೆ ಮದ್ದು ಮಾಡ್ಕೊಂತೀರಾ, ಇಲ್ಲ ಸ್ವಯಂಭೂ ಮಾಡ್ಕೊಂತೀರಾ, ರೊಕ್ಕ ಇಲ್ಲದ ಚಿಕಿತ್ಸೆಯನ್ನು ಕೊಡುವಂತ ಮಹಾವತಾರ ಫೌಂಡೇಶನ್ಗೆ ಮಹಾನ್ ನಮನಗಳನ್ನು ಸಲ್ಲಿಸುತ್ತಾ ನಾನೊಂದು ಒಂದು ಹಾಡ ಹೇಳ್ತೀನಿ. ಟೈಮ್ ಇದೆ ಮೇಡಮ್, ಹೇಳ್ಬೋದಾ? ಹಾಡಿ ಹಾಡಿ. ಇವತ್ತು ನಮ್ದೇ ವೇದಿಕೆ. 1.5 ತಿಂಗಳ ನಂತರ ಇವತ್ತೇ ಹಾಡ್ತಾ ಇದ್ದೀನಿ. ಹೆಂಗ್ ಬರುತ್ತೋ ಏನು ಗೊತ್ತಿಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಣ್ಣಗೌಡ್ರ ಮಾತಿಗೆ ಸ್ಪೋಟಿನಿಸ್ ಆಗಿ ಎದ್ದು ಕೂತಿದ್ದೀನಿ ನಾನು. ಅವ್ರ ಮಾತು ಕೇಳಿದ್ರೆ ಮಲಗಿದವ್ರನ್ನ ಬಡ್ದು ಎಬ್ಬಿಸಿ ಕುಂದಿರ್ತಾರೆ ಅವರು. ಥ್ಯಾಂಕ್ ಯು. ಪತ್ರಿಜಿ ಗುರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಮಹಾವತಾರ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಸರ್ಗೂ ಮತ್ತು ಮಹಾವತಾರ ಬಾಬಾಜಿ ಅವರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರಲ್ಲ ಕೇಳಿರಯ್ಯ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಅನ್ನ ಉದಕ ಊಟವಿವುದೇ ಮಣ್ಣು, ಅನ್ನ ಉದಕ ಊಟವಿವುದೇ ಮಣ್ಣು, ಸತ್ತವರನ್ನು ಹೂಳಿ
ಸುಡುವುದೇ ಮಣ್ಣು, ಸತ್ತವರನ್ನು ಹೂಳಿ ಸುಡುವುದೇ ಮಣ್ಣು. ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು. ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ. ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರಿಲ್ಲ ಕೇಳಿರಯ್ಯ. ಮಣ್ಣಿಂದ ಕಾಯ ಮಣ್ಣಿಂದ. ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು, ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು. ಆವಾಗಾಡುವ ಮಡಿಕೆಯು ಸಹ ಮಣ್ಣು, ಆವಾಗಾಡುವ ಮಡಿಕೆಯು ಸಹ ಮಣ್ಣು. ಉತ್ತಮವಾದ ಪರ್ವತವೆಲ್ಲ ಮಣ್ಣು, ಉತ್ತಮವಾದ ಪರ್ವತವೆಲ್ಲ ಮಣ್ಣು. ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು, ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು. ಮಣ್ಣಿಂದ ಕಾಯ ಮಣ್ಣಿಂದ, ಸಾರಿ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನ್ ಸೂಪರ್ ಐತ್ರಿ ಮೇಡಮ್. ನಾನು ಕೆಲವೊಂದಿಷ್ಟು ಧ್ವನಿ ಚೆನ್ನಾಗಿರೋರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಪ್ರತಿದಿನ ಬೆಳಗಿನ ಸೆಷನ್ ಐತಲ್ಲ ನಮ್ದು 5:30 ಸ್ಟಾರ್ಟ್ ಆಗುತ್ತೆ, 6:40 ಧ್ಯಾನ ಮುಗಿಯುತ್ತೆ. ಮುಗಿದ್ಮೇಲೆ ಮಾಸ್ಟರ್ಸ್ ಕರೆಸಿ ಸ್ವಾಧ್ಯಾಯ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ 6:40 ಒಂದೊಂದ್ ದಿವಸ ಒಬ್ಬೊಬ್ರು ಮಾಸ್ಟರ್ ಸುಂದರವಾದ ಧ್ವನಿ ಇರ್ತಕ್ಕಂಥವ್ರು, ಈ ಮೇಡಮ್, ರಮೇಶ್ ಸರ್ ಇಂಥವ್ರು ವಚನಗಳನ್ನ ಬಸವಣ್ಣವ್ರದ್ದು ಇರ್ಬೋದು, ಅಕ್ಮಾದಿ ಇರ್ಬೋದು, ಒಟ್ಟು ಯಾವುದೇ ಅಲ್ಲಮ ಪ್ರಭುಗಳದ್ದು ಒಂದೊಂದು ವಚನ ಒಂದ್ ದಿವಸ ಒಬ್ರು ಹೇಳ್ತಕ್ಕಂತ ಪ್ರಯತ್ನವನ್ನ ರೂಢಿ ಮಾಡ್ಕೊಂಡ್ರೆ ಚೆನ್ನಾಗ್ ಅನ್ನೋದು ನನ್ನ ಅನಿಸಿಕೆ. ಏನಂತೀರಿ ಉಳಿದವರು? ಸರ್ ಎಸ್ ಸರ್, ಸೊನ್ನೆಗೌಡ ಸರ್ ಇದ್ರೊಳಗೆ ಮೈತ್ರಿ ಅದ್ರೊಳಗೆ ಮಾಡ್ತಾರಲ್ವಾ, ಕರ್ಸೋಕ್ ಮುಂಚೆನೆ ಒಂದು ಪ್ರೇಯರ್ ಅಂತ ಹೇಳಿ ವಚನ ಆಗ್ಬಹುದು, ಯಾವ್ದಾದ್ರು ಒಂದು ಸಣ್ಣ ಒಂದ್ 2 ಸ್ಟ್ಯಾಂಜೆ ಇರೋದು ಅಂತ. ಯಾರಾದ್ರೂ ಈ ಸದ್ದ ನೀವು ಶೆಡ್ಯೂಲ್ ರೆಡಿ ಮಾಡ್ತಿರಲ್ಲ, ಆ ರೆಡಿ ಮಾಡುವ ಹೊತ್ನಾಗ ಈ ಹಾಡೋದು ಕೂಡ ನೀವು ರೆಡಿ ಮಾಡಿದ್ರೆ ಅವತ್ತು ಅವ್ರವ್ರ ಜವಾಬ್ದಾರಿ ಕೊಟ್ರೆ ಹಾಡ್ತಾರೆ ಸರ್. ಇದನ್ನೊಂದು ಈ ಶೆಡ್ಯೂಲ್ ರೆಡಿ ಮಾಡಾಗ ಇದನ್ನೊಂದು ಹೇಳಿ ನೀವು. ಎಸ್ ಅದೇ, ಅದೊಂದ್ ಜಸ್ಟ್ ಒಂದ್ 2 ನಿಮಿಷ 3 ನಿಮಿಷ ಇರುತ್ತೆ. ಒಂದು ವಚನ ಹೇಳ್ಬಿಟ್ರೆ ಅದೊಂಥರ ಜನರಿಗೆ ಪ್ರತಿಯೊಬ್ಬರಿಗೆ ಒಂದು ವಚನ, ಯಾರು ಆಡ್ತಾರಂದ್ರೆ ಅವ್ರಿಗೆ ಒಂದು ವಚನದ ಕೊಟ್ಟು ಬಿಡಿ. ಮುಂಜಾನೆ ಸುಭಾಷಿತ ಇಲ್ಲ ಸುಪ್ರಭಾತ ಇಲ್ಲ ಒಂದು ಸ್ವಾಗತ ಗೀತೆ ಅಂತ ಹೇಳಿ ಸರ್. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿದೆ. ಸರಿಯಾಗಿ ಬಂದಿಲ್ಲ, ಇನ್ನ ಚೆನ್ನಾಗಿ ಬರ್ಲಿಲ್ಲ, ನನಗೊಂಥರ ಒಳಗ ದನಿ ಜಗ್ದಂಗ ಆಯ್ತು ಒಂದಿಷ್ಟು. ಅದ್ರ ಬಹಳ ಅರ್ಥಗರ್ಭಿತವಾದ ಹಾಡು ಸರ್ ಇದು, ನನಗ್ ತುಂಬಾ ಇಷ್ಟವಾದ ಹಾಡು. ಇದು ಒಂದು ಬಸವಣ್ಣವ್ರದ್ದು ಭಕ್ತಿ ಏನೈತಲ್ರಿ, ಭಕ್ತಿ ಎಂಬ ರಸದವನ್ನು ಐತಲ್ಲ, ಅದು ಭಾರಿ ಅದು ಕೂಡ ಹಾಡು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫೋನ್ ಮಾಡಿದ್ದಾರೆ ಸರ್, ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ಸುಷ್ಮಾರಮ್ಮಯ್ಯ ಅವರೇ ಮಾತಾಡಿ. ಸರ್ ನಮಸ್ಕಾರ ಸರ್, ಸೊನ್ನೆಗೌಡ್ರಿ ಸರ್. ನಮಸ್ತೆ ಮೇಡಮ್. ಎಲ್ಲಾ ಮಾಸ್ಟರ್ಸ್ ಗಳಿಗೂ ನಮಸ್ಕಾರ. ನಾಗರತ್ನಮ್ಮ ಮೇಡಮ್ ನಮಸ್ಕಾರ. ನಮಸ್ತೆ. 21 ದಿನದ ಸ್ವಾಧ್ಯಾಯ ಇದು ನನ್ಗೆ ತುಂಬಾ ಕೆಲವೊಂದು ಚೆನ್ನಾಗಿ ಅನಿಸಿಕೆ ಆಯ್ತು ಮೇಡಮ್. ವಿಡಿಯೋ ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಬೋದಾ ಸರ್? ಇದು ನೆಟ್ವರ್ಕ್ ಪ್ರಾಬ್ಲಮ್ ಸರ್. ಓಕೆ ಮಾತಾಡಮ್ಮ. ಶಶಿಕಲಾ ಮೇಡಮ್ ಸಕ್ಕರೆ ಎಂಬ ವಿಷಯ ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಅದು ಚೆನ್ನಾಗಿ ಕಲ್ತ್ವಿ. ಮತ್ತೆ ಚಕ್ರ ಧ್ಯಾನ ಮೇಡಮ್ ಲಕ್ಷ್ಮೀಕಾಂತ್ ಮೇಡಮ್ ಅವರು ಬೀಜಾಕ್ಷರಗಳು ಅದನ್ನ ಚೆನ್ನಾಗಿ ಹೇಳ್ಕೊಟ್ರು ಸರ್. ನಾನು ಕೆಲವೊಂದು
ಚೆನ್ನಾಗಿ ನಾನು ನೆಟ್ವರ್ಕ್ ಸರ್ ಕೇಳಿಸ್ತಾ ಇಲ್ವಾ ಮೇಡಮ್? ಇವಾಗ ಸರಿ ಹೋಯ್ತು. ಹಲೋ, ಮಾತಾಡಿ. ಕೇಳಿಸ್ತಾ ಇಲ್ವಾ ಈಗ ಮೇಡಮ್? ಕೇಳಿಸ್ತದೆ ಮಾತಾಡಿ. ಈಗ ಕೇಳಿಸ್ತದೆ ಮಾತಾಡಿ ಮೇಡಮ್. ಮಧ್ಯ ಒಂಚೂರು ಆಯ್ತು. ಮಂಜುಳಾ ಮೇಡಮ್ ಅವ್ರುನು ಚೆನ್ನಾಗಿ ಅಭ್ಯಾಸ ಮಾಡೋದನ್ನೆಲ್ಲ ಎಲ್ಲ ಹೇಳ್ಕೊಡ್ತಾರಲ್ಲ ಮೇಡಮ್, ನಾನು ತುಂಬಾ ಕೇಳ್ತೀನಿ. ನನ್ಗೂ ಚೆನ್ನಾಗ್ ರಿಸಲ್ಟ್ ಬಂದಿದೆ ಸ್ವಾಧ್ಯಾಯ ಇದ್ರಿಂದ, ಧ್ಯಾನದಿಂದ ತುಂಬಾ ಖುಷಿ ಆಯ್ತದೆ ಸರ್. ಹಲೋ, ಮಂಜುಳಾ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲರಿಗೂನು ಒಂದು ಬೆರಗಳೆಲ್ಲ ತೋರ್ಸ್ಕೊಂಡು ಒಳ್ಳೆ ಇದಾಗಿ ನಿಧಾನಕ್ಕೆ ಹೇಳ್ಕೊಟ್ರು. ಎಲ್ರಿಗೂ ಅರ್ಥ ಆಯ್ತು. ಮುದ್ರೆ ಹೇಳ್ಕೊಟ್ರಲ್ಲ ಮೇಡಮ್, ಚೆನ್ನಾಗಿ ಛಾಯಾ ಖುಷಿ ಮುದ್ರೆ ಆಯ್ತು. ಉಪಯೋಗನೂ ಹೇಳ್ಕೊಟ್ರು. ಬಟ್ ಒಂದೇ ದಿನ ಮುದ್ರೆಗಳ ಬಗ್ಗೆ ತುಂಬಾ ವಿಶದವಾಗಿ ತಿಳಿಸ್ಕೊಟ್ರು ನಿಧಾನಕ್ಕೆ. ಹೌದು ಮೇಡಮ್. ಮತ್ತೆ ಹಲೋ, ಕೇಳಿಸ್ತಾ ಇಲ್ವಾ ಮೇಡಮ್? ಡಿಸ್ಟರ್ಬ್ ಇದೆ ಮೇಡಮ್, ಏನೋ ಡಿಸ್ಟರ್ಬ್ ಇದೆ. ಒಂದ್ ಸ್ವಲ್ಪ ಡಿಸ್ಟರ್ಬ್ ಅದೇ ಇದೆ. ನನ್ಗೆ ಧ್ಯಾನದಿಂದ ತುಂಬಾ ಕಲ್ತಿದ್ದೀನಿ ಮೇಡಮ್. ನನ್ನ ಸುಧಾರಿಸಿದೆ, ತುಂಬಾ ಖುಷಿ ಆಯ್ತದೆ. ಹಿಂಗೆ ಮೊದ್ಲೇ ಸಿಗ್ಬಾರ್ದಾಗಿತ್ತ ಧ್ಯಾನ ನನ್ಗೆ ಅನ್ಸದೆ ಮೇಡಮ್. ಪ್ರತಿಯೊಂದರ ಒಬ್ಬೊಬ್ರು ಅನ್ಸಿಕೆನು ಅಷ್ಟೊಂದು ಮೇಡಮ್. ಇವಾಗ ಸಿಕ್ಕಿದಿಲ್ಲ, ಈಗ್ಲಾದ್ರೂ ಪ್ರತಿಯೊಬ್ರು ಅನ್ಸಿಕೆನು ಅಷ್ಟೊಂದು ಅಲ್ಟಿಮೇಟ್ ಆಗಿರುತ್ತೆ. ಕೇಳಕ್ಕೆ ಚೆನ್ನಾಗಿರ್ತದೆ ಸ್ವಾಧ್ಯಾಯ, ಖುಷಿ ಆಯ್ತದೆ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸುಷ್ಮಾ ಮೇಡಮ್. ಎಲ್ಲಿಂದ ತಾವು ಮಾತಾಡ್ತಾ ಇರೋದು? ಯಾವ ಊರಿಂದ ರೀ? ಸರ್ ನಾನ್ ಬೆಂಗಳೂರು ಸರ್, ಬೆಂಗಳೂರಲ್ಲಿ ಇದ್ವಿ ನಾವು. ಮಾಗಡಿಯವರು ಮೂಲತಃ, ಇರೋದು ಬೆಂಗಳೂರಲ್ಲಿ. ಓಕೆ. ನೀವು ಏನಾದ್ರು ಶನಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ಏನಾದ್ರು ಒಂದು ವಿಷಯ ತಗೊಂಡ್ ಬಂದಿರಲ್ಲ, ಹಾಡು, ಅಭಿನಯ? ನೆಕ್ಸ್ಟ್ ಆಡ್ತೀನಿ ಸರ್, ತುಂಬಾ ಆಡ್ತೀನಿ. ದಿವಸ ನಾವು ಆಡಿದ್ದೀನಿ ಸರ್. ನಾಟಕಗಳನ್ನ ಸ್ಟಾಪ್ ಮಾಡಿದೀವಿ. ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ನಾಟಕಗಳನ್ನ. ಅಲ್ಲಿ ಪಾತ್ರ ಕೊಡ್ತೀವಿ, ಬನ್ನಿ ಮೇಡಮ್ ಮಾಡಿ. ಮಾಡ್ತೀನಿ ಸರ್, ಮಾಡ್ತೀನಿ ಖಂಡಿತ. ಹಾಡುಗಳು ಆಡ್ತೀನಿ ಸರ್. ನಾನು ಅನುಭವ ಹಂಚಿಕೆಯಲ್ಲಿ ತುಂಬಾ ಹಾಡುಗಳೆಲ್ಲ ಆಡ್ತೀನಿ. ಗುಡ್. ಆದಷ್ಟು ಯಾರು ವಯಸ್ಸು ಚೆನ್ನಾಗಿದೆ, ಅಕ್ಕಮಹಾದೇವಿ ಅವರ ವಚನಗಳು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥವು ಇದಾವೆ. ಅವನ್ನ ಸಹ ಪ್ರಯತ್ನ ಪಡಿ, ಪದೇ ಹಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲಿ ಆ ಹಾಡುಗಳನ್ನ, ವಚನಗಳನ್ನ ಹೇಳಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ತುಂಬಾ ಆಡ್ತೀನಿ ಸರ್, ಆಡ್ತೀನಿ. ಓಕೆ, ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಓಕೆ. ಎಸ್ ಮಾಸ್ಟರ್ಸ್, ಒಂದು ರಿಕ್ವೆಸ್ಟ್. ನಾವೇನಾದ್ರೂ ಹೊಸ ಆಲೋಚನೆಗಳು ಬಂದಾಗ ನಾನು ಅವಾಗ ಪ್ರೆಸೆಂಟ್ ಮಾಡ್ತಿರ್ತೀನಿ. ಹೇಳಿದ್ದು ಸರಿ ಇದೆ ಅಂತಂದ್ರೆ, ಎಲ್ಲರಿಗೂ ಮಾತಾಡಕ್ ಅವಕಾಶ ಇದ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಚಾಟ್ ಬಾಕ್ಸ್ ನಲ್ಲಿ ನೀವು ಥಮ್ಸ್ ಅಪ್ ಮಾಡೋದ್ರ ಮುಖಾಂತರ ಸರಿ ಅಂತೇಳಿ ನನಗೆ ಒಂದು ಬಲ ಕೊಟ್ಟಂಗಾಗತ್ತೆ. ಯಾಕಂದ್ರೆ ಯಾರು ಅದಕ್ಕೆ ಸಪೋರ್ಟ್ ಆಗ್ಲಿಲ್ಲ, ನನಗೆ ಬಲ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನನಗೆ ಭಯ ಬರುತ್ತೆ, ಏನೋ ರಾಂಗ್ ಆಗಿ ಮಾತಾಡ್ಬಿಟ್ನೇನೋ, ಬೇರೆಯವ್ರಿಗೆ ಇತ್ತು ಇಷ್ಟ ಇದ್ದಿಲ್ಲ ಅನ್ನೋಂತ ಭಯನೂ ಬರುತ್ತೆ. ಹಾಗಾಗ್ಬಿಟ್ಟು ಏನಾದ್ರೂ ಹೊಸ ಥಾಟ್ಸ್ ಬಂದಾಗ ಅದ್ ಹಾಕ್ತಿರ್ತಂದ್ರೆ ಅದನ್ನ ಮೆಸೇಜ್ ನಲ್ಲಿ ಥಮ್ಸ್ ಅಪ್ ಕೊಡೋದ್ರಿಂದ ನನಗೆ ಒಂದು ಸರಿ ಇದೆ ನಾ ಹೇಳಿದ್ದು ಅನ್ನತಕ್ಕಂಥದ್ದು ಬರುತ್ತೆ. ಹಾಗಾಗ್ಬಿಟ್ಟು ಅದನ್ನೊಂದು ನಡೀತಾ ಇರ್ಲಿ. ಎಸ್, ಉಳಿದವರು ಮಾತಾಡಿ. ವೇದಾವತಿ ಮೇಡಮ್ ವೆಲ್ಕಮ್, ಮತ್ತೆ ಬಂದಿದ್ದಾರೆ, ನಿಮ್ಗೆ ಅವಕಾಶ ಇವಾಗ. ಮತ್ತೆ ನಾಗಲಲಿತಾ ಮೇಡಮ್ ಅವರು ಒಂದ್ಸಲ ನೀವು ಶನಿಗೌಡ್ರು, ಈಗ ನೀವು ಹೇಳಿದ್ರಲ್ಲ, ಬೆಳಿಗ್ಗೆ ಧ್ಯಾನ ಆದ ಕೂಡ್ಲೆ ಒಂದ್ ಸಣ್ಣ ಹಾಡು, ಒಂದು ಇದು ಪ್ರಾರ್ಥನೆ ಅಂತ. ನಾವು ಇವತ್ ಬೆಳಿಗ್ಗೆ ನಾನು ನಾಗರತ್ನಮ್ಮ ಡಿಸ್ಕಸ್ ಮಾಡ್ಕೊಂಡ್ವಿ. ಈ ತರ ಇತ್ತು, ಚೆನ್ನಾಗಿತ್ತು ಮೊದ್ಲೆಲ್ಲ, ಈ ನಡುವೆ ಯಾಕೋ ನಿಲ್ಸಿದ್ದಾರೆ ಅಂತ ಹೇಳಿ. ನೋಡಿ ಮತ್ತೆ ಅದು ನಿಮಗ್ ಬಂದಿದೆ ಆ ಥಾಟ್. ಅದು ಯಾರನ್ನ ಕರಿಬೇಕು ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದೊಂದು ವಾರ ಒಬ್ರಿಗೆ ಕೊಟ್ಬಿಡೋದು. ಒಂದ್ ವಾರ ಅಂದ್ರೆ 6 ದಿವಸದಲ್ಲಿ 5 ದಿವಸ ಅಷ್ಟೇ ಇರುತ್ತೆ. ಶನಿವಾರ ಬೇಕಾಗಲ್ಲ. ಸೋಮವಾರದಿಂದ ಶುಕ್ರವಾರಕ್ಕೆ 5 ದಿವಸ ಒಬ್ರು 5 ದಿವಸ 5 ವಚನಗಳನ್ನ ರೆಡಿ ಮಾಡ್ಕೊಂಬಂದ್ರೆ ಪ್ರತಿದಿನ ಅವರೇ ಹೇಳ್ಬೇಕು, ಬೇರೆಯವ್ರು ಬೇಡ. ಅಂದ್ರೆ ಅವ್ರಿಗೆ ಅಲರ್ಟ್ ಆಗ್ಬಿಡ್ತಾರೆ, ನಾ ಇರ್ಬೇಕಾಗತ್ತೆ 4:60 ಅದು 6:40 ನಾ ರೆಡಿ ಇರ್ಬೇಕು ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ದಿನ ಒಬ್ಬೊಬ್ರನ್ನ ಕರಿಬೇಕು ಅಂತಂದ್ರೆ ನಾ ಊರಾಗ ಇಲ್ರಿ, ನಾ ಅಲ್ಲಿದನ್ರಿ, ನೆಟ್ವರ್ಕ್ ಇಲ್ರಿ ಅಂತ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಅದಕ್ಕೆ ಒಬ್ರು ಒಂದೊಂದ್ ವಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಚೆನ್ನಾಗ್ ಅನ್ನೋದು ನನ್ನ ಅನಿಸಿಕೆ. ಅದೇ ನಾನೇನ್ ಹೇಳಕ್ ಬಂದೆ, ನಾವು ಯೋಚನೆ ಮಾಡಿದ್ದು ಅದೇ, ಇವಾಗ ನೀವ್ ಹೇಳಿದ್ದು ಅದೇ, ಹೇಗೆ ಲಿಂಕ್ ಆಯ್ತಲ್ಲ ಅಂತ ಹೇಳಕ್ ಯೂನಿವರ್ಸಿಟಿಗೆ ಟ್ರಿಗರ್ ಆಗ್ತದ. ನೀವು ಒತ್ತಿದ್ದು ನೋಡಿ, ಒಳ್ಳೆ ವಿಷಯ ಅಂದ್ರೆ ಹೇಗೆ ಟ್ರಿಗರ್ ಆಗುತ್ತೆ ನೋಡಿ. ಹೌದು ಸರ್, ಒಳ್ಳೆ ವಿಷಯ. ಸುಧಾ ಮೇಡಮ್ ಬನ್ನಿ ಮಾತಾಡಿ. ಸುಧಾ ಹೆಗಡೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಧಾ ಮೇಡಮ್. ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ, ಮಾತ್ಕೊಳ್ಳಿ. ಪ್ರಾಬ್ಲಮ್ ಇದೆ. ಹಾ ಮಾತಾಡಿ.
ನಮಸ್ತೆ. ಏನಿಲ್ಲ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಒಂದಿನನು ಮಿಸ್ ಮಾಡ್ಕೊಳಿಕ್ ಮನ್ಸು ಬರಲ್ಲ. ಒಬ್ರಿಂದ ಒಬ್ರು ಇವರು ಚೆನ್ನಾಗಿದ್ದಾರೆ, ನಿರೂಪಣೆ ಮಾಡೋರಾಗ್ಲಿ, ಸ್ವಾಧ್ಯಾಯ ಕೊಡೋರಾಗ್ಲಿ ತುಂಬಾ ಚೆನ್ನಾಗಿದೆ. ನಿನ್ನೆ ಅಂತೂ ಒಬ್ರು ಕೊಟ್ರು, ದೀಪಾ ಮೇಡಮ್, ಭಾರಿ ಚೆನ್ನಾಗಿತ್ತು. ಅಂದ್ರೆ ಅವ್ರು ಹೇಳುವಾಗ ಆ ಭಾವನೆ ಅವ್ರ ಮುಖದಲ್ಲಿ ಅಷ್ಟು ವ್ಯಕ್ತ ಆಗ್ತಿತ್ತು. ಅಂದ್ರೆ ಪ್ರತಿಯೊಬ್ರು ಹಾಗೆ ಇದ್ದಾರೆ. ಅದು ರಂಗನಾಥ್ ಗುರುಜಿ ಅವರು ಒಂದು ಒಳ್ಳೆ ಇದು ಮಾಡಿದ್ದಾರೆ, ಫೌಂಡೇಶನ್ ಅಂದ್ರೆ ದೇವಲೋಕ ಅನ್ಬೇಕು, ಆ ತರ ಇದೆ. ನಮ್ಗೆ ನಿಜವಾಗ್ಲೂ ಆ ಕಾರ್ಯಕ್ರಮ ಮುಗಿಯೋ ತನಕ ನಾವ್ ಎಲ್ಲಿದ್ದೇವಂತ ನಮ್ಗೆ ಅರಿವು ಆಗೋದಿಲ್ಲ, ಹಾಗೆ ಇರ್ತದೆ. ಅಷ್ಟು ಸರಿ ಚೆನ್ನಾಗಿದೆ ಮೇಡಮ್, ಸರ್. ಹಾಸ್ಯಕ್ಕಾಗಿ ಹೇಳ್ತಾ ಇದಾನೆ. ಹಳೇ ಮುಖಗಳನ್ನ, ಅಜ್ಜಿಯರ್ ಮುಖ ನೋಡ್ ನಮ್ಗಂತೂ ಬೇಜಾರಾಗೈತಿ. ಯಾವ ಹೊಸ ಸೂಪರ್ ಮುಖ ಬರ್ತಾವಂತ ನಿರೀಕ್ಷೆ ಒಳಗದನಿ, ಯಾವ ಬರ್ತಾ ಇಲ್ಲ. ಎಲ್ಲ ನೋಡ್ತಾ ಇದೀವಿ ಸರ್. ಗುರುಜಿ ಅವರು ಹೇಳಿದಾಗೆ ಎಲ್ಲರೂ ಇದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಸರ್, ಅವ್ರವ್ರ ಕರ್ಮ ಕಳಿಬೇಕಂತ ಹೇಳ್ತಿದ್ರು ರಂಗನಾಥ್ ಗುರುಜಿ ಅವರು. ಹಾಗೆ ಇಲ್ಲ, ಆದ್ರೆ ಕೋಸ್ಟ್ ಆಗಿ ಕಾರ್ಯನಿರ್ವಹಿಸ್ಲಿಕ್ಕೆ ಮತ್ತೊಬ್ರು ಬರ್ಲಿ ಅನ್ನೋದು ನಮ್ಮ ಆಶಯ ಮೇಡಮ್. ಪ್ರತಿಯೊಬ್ರು ಕಲೀಲಿ. ಮನ್ಸಲ್ಲಿ ಇದೆ, ನಾವು ಸೇವೆ ಮಾಡ್ಬೇಕಂತ ತುಂಬಾ ಇದು ಅನ್ಸ್ತಾ ಇದೆ. ನೋಡು ಯಾವಾಗ ಅಂದ್ರೆ ಮತ್ತೊಬ್ರು ಬಂದಾಗೆ ಅದು ಒಬ್ರಿಗಿಂತಲೂ ಒಬ್ರು ವಯಸ್ಸು ಡಿಫ್ರೆಂಟ್ ಇರುತ್ತೆ. ಅವ್ರು ಪ್ರೆಸೆಂಟ್ ಮಾಡ್ತಕ್ಕಂತ ಸಿಸ್ಟಮ್ ಚೇಂಜ್ ಇರುತ್ತೆ. ಒಂಥರ ಇಂಟ್ರೆಸ್ಟಿಂಗ್ ಇರುತ್ತೆ, ಹೊಸಬ್ರಿಗೆ ಬರೋರಿಗೆ ಆಸಕ್ತಿದಾಯಕ ಇರುತ್ತೆ. ಹಾಗೆ ಮತ್ತೊಬ್ರು ಬರ್ಲಿ, ಮತ್ತೊಬ್ರು ಸೇವೆ ಮಾಡ್ಲಿ ಅಂದ್ರೆ ಸೇವೆ ಮಾಡ್ತಕ್ಕಂತ ಭಾಗ್ಯ ಎಲ್ಲರಿಗೂ. ಹೊಸೊಬ್ರು ಬಂದ್ರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಸರ್. ಖುಷಿ ಆಗತ್ತೆ ಒಬ್ರಿಂದ ಒಬ್ರು. ಇವ್ರು ಎಷ್ಟು ಬೇಗ ಚೇಂಜ್ ಆಗ್ತಾರಲ್ಲ ಅನ್ಸ್ತದೆ. ಎಲ್ಲಾನು ತುಂಬಾ ಚೆನ್ನಾಗಿದೆ ಸರ್, ಖುಷಿ ಆಗ್ತಾ ಇದೆ. ನಮ್ಮ ಗಂಡಸರೇ ಹೆಂಗಸರಾಗಿ ಬಿಟ್ಟಿದ್ದಾರೆ, ಯಾರು ಬರ್ತಾನೆ ಇಲ್ಲ. ಅದಕ್ಕೆ ನನಗೆ ಡೌಟ್ ಬರ್ತಾ ಇದೆ, ಯಾಕೆ ಇವ್ರು ಇಷ್ಟೊಂದು ಹಿಂದೇಟ್ ಹಾಕ್ತಾರ? ಅಷ್ಟೊಂದ್ ಕೆಲಸದೊಳಗೆ ಬಿಸಿ ಇರ್ತಾರ. ಹೆಣ್ಮಕ್ಳಿಗಂತಲೂ ಬಿಸಿನ ಇವ್ರು ಅಂತ ಅನ್ಸುತ್ತೆ ಒಂದೊಂದ್ಸರಿ. ಬೆಳಗ್ಗೆ ಅಂದ್ರೆ ತರಕಾರಿ ಹೆಚ್ಚೋದೆಲ್ಲ ಇರುತ್ತೆ ಬಿಡಿ ಹೆಣ್ಮಕ್ಳಿಗೆ, ಅದು ಗಂಡ್ ಮಕ್ಳಿಗೆ ಏನಿರಲ್ಲ. ಅಟ್ಲೀಸ್ಟ್ ಮಾಡ್ಬೋದು, ಹಂಗೂ ಬರಲ್ಲ. ಅದಕ್ಕೆ ಒಂದು ಭಯ ಬರುತ್ತೆ. ವೇದಾವತಿ ಮೇಡಮ್, ಏನ್ ಹೇಳ್ತೀರಿ? ಸರ್, ಹೊಸ ಮಾಸ್ಟರ್ಸ್ ಇದಾರೆ ನೋಡ್ರಿ, ವಿಡಿಯೋ ಆನ್ ಮಾಡ್ಕೊಂಡು, ಗೀತಾ ಲಕ್ಷ್ಮಿ ಅಂತ ಹೇಳಿ, ಅವ್ರಿಗೂ ಸ್ವಲ್ಪ ಅವಕಾಶ ಕೊಡೋಣ ಸರ್. ಹಾ, ಕೊಡೋಣಮ್ಮ. ನೆಕ್ಸ್ಟ್ ಅದನ್ನೇ ಮಾಡ್ತಾ ಇದ್ದೆ. ನಾನೊಂದು ಹಾಡು ಹೇಳ್ಬೋದು, ಟೈಮ್ ಇದೆಯಾ? ಮಾತಾಡಿ. ಹಾಡಿ ಹೇಳೋದಾ? ಹೇಳಿ ಮೇಡಮ್, ಹೇಳಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಒಂದ್ ನಿಮಿಷ ತಪ್ಪಾಯ್ತು. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.
ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಧನ್ಯವಾದ ಸರ್, ಸ್ವಲ್ಪ ಮಿಸ್ ಆಯ್ತು ಮಧ್ಯ, ಕ್ಷಮಿಸಿ. ಥ್ಯಾಂಕ್ ಯು ಮೇಡಮ್, ಪರವಾಗಿಲ್ಲ. ಅಟ್ಲೀಸ್ಟ್ ಬಂದ್ ಭಾಗವಹಿಸಿ ಮಾತಾಡಿದ್ರಲ್ಲ, ಅದಕ್ಕೆ ಖುಷಿ ಆಯ್ತು. ಸ್ವಾಮಿ ಅವರೇ ಎಲ್ಲಿದ್ದೀರಾ? ಸ್ವಲ್ಪ ಮಾತಾಡ್ಬೋದಾ? ದರ್ಶನ ಕೊಡ್ತೀರಾ? ಗೀತಾ ಲಕ್ಷ್ಮಿ ಅವ್ರು ಇದಾರೆ ಸರ್, ಗೀತಾ ಲಕ್ಷ್ಮಿ ಅವ್ರಿಗೆ ಕೊಟ್ಟಿದ್ದೀನಿ. ಕೊಟ್ಟಿದ್ದೀರಾ? ಗೀತಾ ಲಕ್ಷ್ಮಿ ಅವರು ಮಾತಾಡಿ. ಗೀತಾ ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಕೊಟ್ಟಿದ್ರೆ ಮೇಡಮ್ ಅವ್ರಿಗೆ? ಆಗ್ತಾ ಇಲ್ಲ ಅನ್ಸುತ್ತೆ. ಕೊಟ್ಟಿದ್ದೀನಿ, ಅವ್ರು ಮಾಡ್ಕೋಬೇಕು. ಯಾಕೆ ವೇದವತಿ ಅಮ್ಮರ ಕೈ ಹ್ಯಾಂಡ್ ರೈಸ್ ಮಾಡಿದಾರೆ, ಅವ್ರಿಗೆ ಕೊಟ್ಟಿದ್ದೀನಿ, ಮಾತಾಡ್ತಾರೆ, ಅವ್ರು ಫಾಸ್ಟ್ ಇದಾರೆ. ಆಯ್ತಲ್ಲ ಸರ್ ಅವ್ರದ್ದು? ಅಲ್ಲ ಶಲ್ಲೇಗೌಡ್ರೆ, ಹಾ ಹೇಳಿ. ಅಲ್ಲ ನೀವು ಆಗ್ಲೇ ಹೇಳಿದ್ರಲ್ಲ ಹಳೆ ಅಜ್ಜಿರ್ ಮುಖ ನೋಡಿ ನೋಡಿ ಬೇಜಾರಾಗಿದೆ ಅಂತ. ನಾವಾದ್ರೆ ಇಷ್ಟ್ ಜನ ಇದ್ದೀವಿ, ನೀವ್ ನೋಡ್ರಿ ಇಬ್ರೇ, ನೀವು ರಮೇಶ್ ಅವ್ರ ಬಿಟ್ರೆ ಬೇರೆ ಯಾರು ಇಲ್ಲ ವೇದಿಕೆಯಲ್ಲಿ. ಆಮೇಲೆ ನಾವುಗಳು ಒಂಥರ ಆಪದ್ ಬಾಂಧವರು, ಯಾರು ಇಲ್ದಾಗ ಸಿಗೋದ್ ನಾವೇ, ಗೊತ್ತಾ ನಿಮ್ಗೆ? ಆಶಯಕ್ಕಾಗಿ ಗುರುಗಳೇ ಬನ್ನಿ, ನಾನು ಒಬ್ಬನ್ನೇ ತಲೆ ಕಡಿತಾ ಇದಾರೆ, ಎಲ್ಲರೂ ಸೇರಿ ಬೇಗ ಬನ್ನಿ ಗುರುಗಳೇ ಮಾತಾಡಿ. ನೀವು ಮುಖನೇ ತೋರಿಸ್ತಲ್ವಲ್ಲ ಸರ್, ನೀವು ಆನೆ ನಾವ್ ನೋಡಿ ಎಷ್ಟು ಬೋಲ್ಡ್ ಆಗಿ ವಿಡಿಯೋ ಎಲ್ಲ ಆನ್ ಮಾಡ್ಕೊಂಡು ಏನ್ ಬರುತ್ತೋ ಅಷ್ಟಲ್ಲಿ ಹೇಳ್ತೀವಿ. ಗುರುಗಳೇ ಮಾತಾಡಿ ಬೇಗ. ನಮಸ್ತೆ ಗೌಡ್ರಿಗೆ ಮತ್ತೆ ಎಲ್ಲಾ ಆತ್ಮ ಬಂಧುಗಳು ನಮಸ್ತೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಬಟ್ ನಾನೇ ಸೆಷನ್ ಕರೆಕ್ಟಾಗಿ ಅಟೆಂಡ್ ಆಗ್ತಾ ಇಲ್ಲ, ಸ್ವಲ್ಪ ಬಿಡುವಾದ ಕೇಳ್ತಾ ಇದ್ದೀನಿ ಗೌಡ್ರೆ. ತುಂಬಾ ಚೆನ್ನಾಗಿದೆ ನಿಮ್ಮ ಮಾತಂತೂ, ತುಂಬಾ ಓಕೆ, ಎಲ್ಲದೂ ಓಕೆ, ನೀವೇನ್ ಮಾತಾಡ್ರು ಎಲ್ಲ ಓಕೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಸಹಕರಿಸಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಚೆನ್ನಾಗಿತ್ತು ಗೌಡ್ರೆ, ಸುಮ್ನೆ ನಗ್ತಾ ಇರ್ತೀನಿ ಒಬ್ಬೊಬ್ಬನೇ ಒಳಗೆ. ನೀವು ಮಾಡ್ತಾರ ಮಾತುಗಳಿಗೆ ನಗು ಸಿಂಗ ಬರುತ್ತೆ. ಎಂತ ಕೋಪ ಹೋಗಿದ್ರೆ ಬೇಜಾರಾಗಿದ್ರು ನಗು ಬಂದ್ಬಿಡುತ್ತೆ ನೀವು ಆಡೋ ಮಾತುಗಳಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗೌಡ್ರೆ. ಎಲ್ಲಾರು ಹ್ಯಾಂಡ್ ಮುಗಿದ್ರೆ ಯಾಕೆ ಅವ್ರು ಅದ್ ಮಾಡ್ಕೊತಾ ಇಲ್ಲ? ಚೈತ್ರ ಅವ್ರು ಮಾತಾಡಿದ್ರ? ಇಲ್ಲ ಸರ್, ಅದೇ ಇನ್ನೊಬ್ರು ಲಕ್ಷ್ಮಿ ಅಂತ ಅವ್ರು ಕೊಟ್ಟೆ, ಅವ್ರು ಯಾಕೋ ಅನ್ಮ್ಯೂಟ್ ಮಾಡ್ಕೊತಾ ಇಲ್ಲ. ಇಲ್ಲ ಅನ್ಸುತ್ತೆ. ಚೈತ್ರ A17 ಮೇಡಮ್, ನಿಮಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಚೈತ್ರ ಅಲ್ಲ, ಚಿತ್ರ. ಎಸ್ ಚಿತ್ರ, ಮಾತಾಡಿ ಸಾಧ್ಯ ಆದ್ರೆ. ಅರುಣಾ VS ಹುಬ್ಳಿ ಅವರು ಮಾತಾಡ್ತೀರಾ? ಅನ್ಮ್ಯೂಟ್ ಕೊಡ್ತಿದೀವಿ ನೋಡಿ, ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಚಿತ್ರ ಅವರು ಅನ್ಮ್ಯೂಟ್ ಆಗ್ತಿಲ್ವಾ ಅಥವಾ ಏನು? ಹೊಸ ಮುಖ ರೂಪಿಸ್ತಾ ಇಲ್ಲ. ಪರವಾಗಿಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಮೈಕ್ ಆನ್ ಮಾಡ್ಕೊಂಡು ಎಲ್ಲಿಂದ ಏನ್ ಅನ್ಸ್ತಾ ಇದೆ ಪ್ರೋಗ್ರಾಮ್ ಹೇಳಿ. ಲಕ್ಷ್ಮೀದೇವಿ ಪಂಡಿತ್ ಮಾತಾಡಿ ಮೇಡಮ್, ಅವ್ರಿಗೆ ಅನ್ಮ್ಯೂಟ್ ಆಗಿದೆ. ಲಕ್ಷ್ಮೀದೇವಿ ಪಂಡಿತ್ ನಮಸ್ತೆ ಮೇಡಮ್. ಲಕ್ಷ್ಮೀದೇವಿ ಪಂಡಿತ್ ಮಾತಾಡಿ. ನಮಸ್ತೆ ಮೇಡಮ್. ವೇದಿಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಏನ್ ಕಲ್ತಿಲ್ಲ ಅಂತ ಹೇಳಕ್ಕೆ ಕಷ್ಟ ಆಗ್ತದೆ, ಎಲ್ಲ ಕಲ್ತಿದೀವಿ, ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟೇನಿಲ್ಲ ಮೇಡಮ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಿದೆ. ಎಲ್ರು ಅಷ್ಟನ್ನು ಉಪಯೋಗಿಸ್ಕೊಂಡ್ರೆ ಸರಿ. ಅದೇನೆ ನಾವು ವೇದಿಕೆ ಮಾಡೋದಲ್ಲ, ಉಪಯೋಗಿಸ್ಕೋಬೇಕಲ್ವ ಅದನ್ನ ನಾವು ಉಪಯೋಗಿಸ್ಕೊಂಡು ಅಳವಡಿಸ್ಕೋಬೇಕಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ, ಇನ್ನೇನು ಇದು ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ವೇದಿಕೆ ಇರೋದು ನಮ್ಗೆ ಒಂದು ನಮ್ಮ ಮಹಾನ್ ಯೋಗ, ಇದು ಮಹಾತರ ವೇದಿಕೆ ಅನ್ನೋದು ನಮ್ಗೊಂದು ಅದ್ಭುತವಾದ ವೇದಿಕೆ ಆಗಿದೆ. ನಾವು ತುಂಬಾ ಭಾಗ್ಯವಂತರು, ನಾವೇ ಭಾಗ್ಯವಂತರು ಆತರ ಆಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ. ಪಂಡಿತ್ರೆ ನಮಸ್ತೆ ಸರ್, ಹೇಳಿ. ನಮಸ್ತೆ. ಒಂದ್ ಕ್ವಾಂಟಮ್ ಹೀಲಿಂಗ್ ಮಾಡ್ರಿ, ಕೆಳಗಡೆ ಒಂದ್ ಕಲ್ಲು ಅಥವಾ ಏನಾದ್ರು ಹಳ್ಳ ಸಿಕ್ಕ್ರೆ ಮೊಬೈಲ್ಗೆ ಇಳಿದಗಿದ್ದು ಕೆಳಗಡೆ ತೂ ಅಂತ ಹೋಗಿರಿ. ನಮ್ನವ್ರು ಯಾಕೆ ಭಯ ಪಟ್ಟಿದಾರೆ, ಮಾತಾಡ್ತಾ ಇಲ್ಲ ಮಾಸ್ಟರ್ಸ್. ಆಯ್ತು, ಮಾಡೋಣ ಬಿಡಿ. ದಪ್ಪ ಬೆಟ್ಟನ ಇಟ್ಬಿಡ್ರೆ ಬಿಡಿ, ಒಂದು ಬೆಟ್ಟದಿಂದ ಎತ್ತಾಕ್ಬಿಡ್ರ ಅತ್ಲಾಗೆ. ಅವ್ರು ಮಾತಾಡ್ತಾರೆ ಸರ್, ಏನಿಲ್ಲ. ಸ್ವಲ್ಪ ಹೊರಗೆ ಅಂದ್ರೆ ಮಾತಾಡಕ್ ಕಷ್ಟ ಸ್ವಲ್ಪ ಕೆಲವರಿಗೆ, ಹಂಗಾಗಿ ಇಲ್ಲ ಬರ್ತಾರೆ, ಏನಿಲ್ಲ ಎಲ್ಲ ಬರ್ತಾರೆ. ಎಲ್ಲ ಬಂದಿದಾರಲ್ಲ, ಬರ್ತಾರೆ, ಮುಂದೆ ಬರ್ತಾರೆ, ಯೋಚನೆ ಇಲ್ಲ. ಥ್ಯಾಂಕ್ ಯು ಮೇಡಮ್, ಈಗ ಯಾರಿಗೂ ಇನ್ವೈಟ್ ಮಾಡಿದ್ವಿ, ದಯವಿಟ್ಟು ನೀವು ಮಾತಾಡಕ್ ಆಗದೆ ಅಂದ್ರೆ ಮೆಸೇಜ್ ಮಾಡಿ. ಪ್ರಾಬ್ಲಮ್ ಇದ್ರೆ ಪ್ರೋಗ್ರಾಮ್ ಹೆಂಗಾಗುತ್ತೆ ಅಂತ ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಮಾಡಿ, ನೋಡ್ಕೊಳ್ತೀವಿ. ಎಸ್, ಲಕ್ಷ್ಮಿ ಅವ್ರಿಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ, ತಗೊಳ್ಳಿ.
ಅನಿತಾ ಅವ್ರೆ ಅಂತ ಅವ್ರು ಮಾಡಿದ್ರು. ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ವೆಲ್ಕಮ್ ಮೇಡಮ್. ಮೇಡಮ್, ಮಾತಾಡಿ. ಅದೇ ನಿನ್ನೆ ದೀಪ್ತಿ ಮೇಡಮ್ ಅವರು ಅಂಗಾಂಗಗಳನ್ನ ದಾನ ಮಾಡಬಾರ್ದು ಅಂತಂದು ಹೇಳಿದ್ರೆ ಅದು ಹೌದು. ವಿಷಯ ನನಗೆ ಗೊತ್ತಿದ್ದಿಲ್ಲ. ನಾವು ಮಾಡ್ಬೇಕಂತೆಲ್ಲ ಅನ್ಕೊಂಡಿದ್ದೆ ನಾನು. ಅದು ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಯ್ತು ನೋಡ್ರಿ ನಿನ್ನೆ ಅವ್ರು ಹೇಳಿದ್ರು. ಅವ್ರು ಕ್ಲಾಸ್ಗಳು ಕರೆಕ್ಟಾಗಿ ಅಟೆಂಡ್ ಆಗಕ್ ಆಗಿಲ್ಲ ಸರ್. ನಾವು ನನ್ನ ಮನಸ್ಸಲ್ಲಿ ನಿನ್ಮೇಲೆ ನೀವ್ ಹೇಳಿದ್ರಲ್ಲ, ಇನ್ಮೇಲೆ ಬರ್ಕೋಬೇಕು. ನಾನು ಬರ್ದು ಬುಕ್ನಲ್ಲಿ ಈ ದಿನ ಇಂಥ ಮಾಸ್ಟ್ರು ಇಂಥ ವಿಷಯ ಹೇಳಿದ್ರು, ಇಂಥ ತಿಳ್ಕೊಂಡ್ವಿ, ನಮಗಿದು ಉಪಯೋಗ ಆತ ಅನ್ನೋದನ್ನ ನಾನು ಬರ್ದು ಇಟ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ನೀವು ಮತ್ತೆ ಅದನ್ನ ಹೇಳಿದ್ರಿ ನೀವು, ಈ ತರ ಮಾಡ್ರಿ ಅಂತ ಹೇಳಿ. ಅದು ಒಂದು ಇದು ಆಯ್ತು ನೋಡ್ಸ. ಅದೇ ಒಂದ್ ನೋಟ್ಬುಕ್ ಒಂದ್ ಪೆನ್ ಯಾವಾಗ್ಲೂ ಪ್ರೋಗ್ರಾಮ್ ಎತ್ತಿಟ್ಬಿಡ್ರಿ. ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಓಪನ್ ಮಾಡ್ಕೇರಿ, ಡೇಟ್ ಹಾಕ್ರಿ, ಮಾಸ್ಟರ್ ಹೆಸರು ಹಾಕ್ರಿ, ಏನ್ ವಿಷಯ ಅಂತ ಬರ್ಕೊಡ್ರಿ, ಅಷ್ಟೇ ಸಾಕು. ಹೌದ್ರಿ, ಹೌದು. ಅದು ಒಂದು ಒಳ್ಳೆ ಇದು ಭಾವನೆ ನನ್ ಮನ್ಸಲ್ಲಿ ಬಂತು. ನೀವು ಅದನ್ನೇ ಹೇಳಿದ್ರಿ ನೋಡ್ರಿ. ಅದ್ ಧ್ಯಾನ ಮಾಡ್ತಾ ಅದು ಇದಾಗ್ತತೇನು. ಒಟ್ಟು ಧ್ಯಾನ ಅಂತೂ ಚೆನ್ನಾಗ್ ಮಾಡ್ತೀನ್ರಿ ನಾನು. ವಿಷಯಗಳು ತಿಳ್ಕೊಳೋದು ಒಂದ್ ಸ್ವಲ್ಪ ಇದಾಗುತ್ತೆ ನನಗೆ. ಆನ್ ಮಾಡ್ಕೊಂಡ್ರಿ ಅಷ್ಟೇ. ಥ್ಯಾಂಕ್ ಯು ಸರ್. ಯಾವ ಊರಿಂದ ಮೇಡಮ್ ತಾವು ಮಾತಾಡ್ತಾ ಇರೋದು? ನಾವು ಸಂಡೂರ್ ರೀ, ಬಳ್ಳಾರಿ ಜಿಲ್ಲಾ ಸಂಡೂರ್. ಓ, ತುಂಬಾ ದೂರ, ಬಿಸಿಲಿನ ಅಣ್ಣಾಗದಿರಿ ಹಂಗಾರ. ಹೌದ್ರಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗ್ ಮಾತಾಡ್ತೀರಾ. ಓಕೆ, ನಿರಂತರ ಬರ್ತಾ ಇರಿ, ಮಾತಾಡ್ತಾ ಇರಿ. ಮೇಡಮ್ ಅವ್ರ ಎಲ್ಲಾರು ಚೆನ್ನಾಗ ಇದು ಮಾಡ್ತಾರ. ಸುಭದ್ರ ಮೇಡಮ್ ಅವ್ರು ಚೆನ್ನಾಗಿ ಹೇಳ್ತಾರ. ಮನೆ ಮದ್ದು ಎಲ್ಲಾ ಚೆನ್ನಾಗಿ ಹೇಳ್ತಾರ. ಎಲ್ಲಾರ್ದು ಕೇಳ್ತಿರ್ತೇನ್ರಿ. ಮಾತಾಡಕ್ ಒಂದ್ ಸ್ವಲ್ಪ ಇದಾಗುತ್ತೆ ಅಂತ ಮಾತಾಡಲ್ಲ ಅನ್ನಷ್ಟೇ. ಇನ್ಮೇಲೆ ಮಾತಾಡ್ತೀನಿ. ಏನಾದ್ರೂ ಇದ್ರವು ಮದ್ವಿ ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತಕ್ಕಂತ ಶೋಭನೆ ಪದಗಳು ಏನಾದ್ರು ಬರ್ತಾವ್ರ ತಮ್ಗೆ? ಇಲ್ಲ ಸರ್, ಬರೋದಿಲ್ಲ. ನಿಮ್ಮ ಗೆಳತಿಯರು ಯಾರಾದ್ರೂ, ನಿಮ್ಮ ಅಕ್ಕ ತಂಗಿಯರು ಯಾರಾದ್ರೂ ಹೇಳ್ತಾರ ನಿಮ್ಮ ಊರಲ್ಲಿ? ಇಲ್ಲ ಸರ್, ಹೇಳಲ್ಲ. ಭಜನೆ ಹಾಡುಗಳು ಅವೆಲ್ಲ ಹೇಳ್ತಾರ. ನಾವು ಅಲ್ಲಿ ಹೋಗಕ್ ಆಗಲ್ಲ. ಆದಾಗ ಹೋಗಿರ್ತಂತೆ, ಇಲ್ಲ ಹೋಗಲ್ಲ ಜಾಸ್ತಿ. ಮತ್ತೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ನಿಮ್ಗೆ ಆರತಿ ಮಾಡ್ತಿರ್ತಿರಲ್ಲ, ಆರತಿ ಮಾಡಿದಾಗ ಅದ ಆರತಿ ಕೆಳಗಡೆ ಮಣಿ ತೆಗೆದು ಎತ್ತಿ ಇಟ್ಕೊಂಡ್ಬಿಡ್ತಾರ. ಯಜಮಾನ್ರ ಹೆಸರು ಹೇಳ್ರಿ ಒಡಪಿಟ್ಟು ಅಂತ ಅವಾಗ ಹೇಳ್ತೀರಾ? ಹಂಗ ಹೇಳಿದಿರಾ ಯಾವಾಗಾದ್ರು? ಹೇಳಿ ಸರ್, ಹೇಳಿ. ಹೇಳ್ರಿ ಮತ್ತೊಂದು. ಏನ್ ಚೆನ್ನಾಗಿ ಹೇಳ್ತೀರಾ ನೀವು. 6 ಗಂಗಾಳ ಮಲ್ಲಿಗೆ ಹೂವು, 3 ಗಂಗಾಳ ಬಿಲ್ಪತ್ರಿ, ಸಿಂಹಾಸನದ ಮೇಲೆ ಕುತ್ಕೊಂಡು ಶಿವ ಪೂಜೆ ಮಾಡ್ತಾರ, ದೇವ್ರ ಪೂಜೆ ಮಾಡ್ತಾರ ನಾಗರಾಜರಂತೆ. ಗುಡ್ ಗುಡ್, ಚಪ್ಪಾಳೆ. ಓಕೆ, ಎಸ್. ಇಂತ ಒಂದಿಷ್ಟು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಮೇಡಮ್. ನೆಕ್ಸ್ಟ್ ಇದೇ ಕಾರ್ಯಕ್ರಮ ನಿಮ್ದಷ್ಟೇ. ಏನ್ ಗೊತ್ತಿರುತ್ತೆ ಅದನ್ನ ಹೇಳಿದ್ರೆ ಸಾಕು ನಮ್ಗೆ. ನಾವೆಲ್ಲರೂ ನಿಮ್ಗೆ ಗೊತ್ತಿರಲ್ಲ, ಕೇಳ್ತೇವಿ, ಖುಷಿ ಪಡ್ತೇವಿ. ನೀವು ಒಂಥರ ಖುಷಿ ಅನ್ಸುತ್ತೆ. ಪರವಾಗಿಲ್ಲ, ಅಟ್ಲೀಸ್ಟ್ ನೆನ್ಪಿಟ್ಟಿದ್ದನ್ನು ಹೇಳಿದ್ನಲ್ಲ ನಾನು, ವೇದಿಕೆ ನಾನು ಬಳಸ್ಕೊಂಡೆ, ಸರ್ವಿಸ್ ಕೊಟ್ಟೆ ಅಂತಕ್ಕಂಥ ಖುಷಿ ನಿಮಗೂ ಇರುತ್ತೆ, ನಮಗ್ ಕೇಳಿದ ಖುಷಿ ನಿಮಗಿರುತ್ತೆ. ಇಷ್ಟು ಮಾಡ್ಬೋದಲ್ಲ ಮೇಡಮ್? ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಥ್ಯಾಂಕ್ ಯು ಎಲ್ಲರಿಗೂ. ಎಸ್. ನಿನ್ನೆ ನಾನು ಸನ್ನೇಗೌಡ್ರೆ, ನಿನ್ನೆ ನಾನು ವೇದಿಕೆಯಲ್ಲಿ ಕೇಳಿದ್ದೆ ದೀಪ ಮಾಸ್ಟರ್ಗೆ ಅಂಗಾಂಗ ದಾನ ಕೊಡೋದು ಹೇಗೆ ಅಂತ, ಕೊಡ್ಬೋದಾ ಬೇಡ ಅಂತ. ಅವರು ನಿಷಿದ್ಧ ಅಂದ್ರು. ಇದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದ ಒಂದು ವಿಷಯನ ಹಂಚ್ಕೊಳಕ್ ಇಷ್ಟಪಡ್ತೇನೆ ಮಾಸ್ಟರ್. ಆಕ್ಚುಲ್ ನನ್ನ ಹೆಂಡತಿಗೆ 29ನೇ ವಯಸ್ಸಿಗೆ 2 ಮಕ್ಕಳು ಆದಾಗ ಗರ್ಭಕೋಶ ತೊಂದರೆ ಇದೆ ಅಂದ್ಬಿಟ್ಟು ಅವಾಗ್ಲೇ ರಿಮೂವ್ ಮಾಡಿದ್ರು. ಅದು ಒಂದ್ ಕಡೆ. ಆದ್ರೆ ಅದನ್ನ ತೆಗಿದಂಗಿದ್ರೆ ಅವಳಿಗೆ ತೊಂದ್ರೆ ಇತ್ತು, ಹಂಗಾಗ್ಬಿಟ್ಟು ತೆಗಿಸಿದ್ದಕ್ಕೆ ಇವತ್ತು ಆರೋಗ್ಯವಾಗಿದ್ದಾಳೆ, ಏನ್ ತೊಂದ್ರೆ ಇಲ್ಲ. ಅದನ್ನ ನ್ಯೂಟ್ರಿಷನ್, ಮೆಂಟಲ್ ಇದ್ರೆಲ್ಲ ಮೇಲೆ ನಮ್ಮ ಮ್ಯಾನೇಜ್ ಮಾಡ್ಕೋಬೇಕು, ಅನಿವಾರ್ಯತೆ ಇರುತ್ತೆ. ಇದು ಒಂದು ವಿಷಯ. ಆದ್ರೆ ಇನ್ನೊಂದು ವಿಷಯ, ಇಲ್ಲೇ ನಮ್ಮೂರ್ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟರ್ ಒಂದ್ ಊರಿದೆ. ಅಲ್ಲಿ ಮಗಗ ಏನಾಗಿತ್ತು ಅಂದ್ರೆ ಮದ್ವಿ ಮಾಡಿದ್ರು. ಸಣ್ಣ ಕೂಸಿದ್ವು. ಆ ಮಗಗ ಕೂಸಿದ್ರೆ ಅವನಿಗೆ ಕಿಡ್ನಿ ಫೇಲ್ ಆಗ್ಬಿಟ್ಟದ್ದು, ಆ ಹುಡುಗ 2. ಅವಾಗ ಹೆಂಡತಿ ಕೊಡು ಅಂದ್ರೆ ಹೆಂಡತಿ ಒಪ್ಕೊಳ್ಳಿಲ್ಲ, ಅವ್ನ ಹೆಂಡತಿ. ಹಂಗಾಗಿ ಅವ್ರ ಅಪ್ಪಾಜಿ 2 ಕಿಡ್ನಿ ಒಳಗೆ 1 ಕಿಡ್ನಿ ಕೊಟ್ರು ಅವ್ರಿಗೆ. ಕೊಟ್ಟಿದ್ದಕ್ಕೆ ಇವತ್ತು ಆ ಹುಡುಗನು ಬದುಕಿದಾನೆ, ಅವ್ರ ಅಪ್ಪಾಜಿನೂ ಬದುಕಿದ್ದಾರೆ. ಅಂದ್ರೆ ಫುಡ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಅಂದ್ರೆ ಕೊಟ್ರು. ದಾನ ಮಾಡಿದ್ರೆ ಅನಿವಾರ್ಯತೆ ಬಂದಾಗ ನಮ್ಮವ್ರಿಗೆ ನಾವು ಕೊಟ್ರೆ ತಪ್ಪಿಲ್ಲ ಅಂತ ಒಂದು ರೀತಿ ಅನ್ಸುತ್ತೆ. ಒಂದ್ ರೀತಿ ನಿನ್ ಮೇಳಮ ಹೇಳಿದ್ದು ಅನಾವಶ್ಯಕ ತೆಗಸೋದ್ ಬೇಡ, ಓಕೆ. ಬಟ್ ದಾನ ಅಂತ ಬಂದಾಗ ಕೊಟ್ರೆ ತಪ್ಪಿಲ್ಲ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ
ಕಣ್ಣುಗಳನ್ನ ದಾನ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮಾಡಿದ್ರೆ ತಪ್ಪಿಲ್ಲ, ದಾನ ತಪ್ಪಿಲ್ಲ, ಬಟ್ ತೆಗ್ಸೋದ್ ತಪ್ಪು ಅನ್ನೋ ನನ್ನೊಂದು ಆಲೋಚನೆ. ಏನಾದ್ರೂ ಕಾಮೆಂಟ್ ಮಾಡಬಹುದು, ಮೆಸೇಜ್ ಅಥವಾ ಇದ್ರ ಮುಖಾಂತರ ಹೇಳ್ಬಹುದು ಅನಿಸಿಕೆ ಯಾರಾದ್ರೂ ಇದ್ರು ಮಾಸ್ಟರ್, ಅಲ್ವಾ ಮೇಡಮ್? ನನ್ಗೂ ಅನ್ಸುತ್ತೆ ದಾನ ಮಾಡೋದ್ರಿಂದ ಜೀವ ಉಳಿಯೋದಾದ್ರೆ ಯಾಕೆ ಮಾಡಬಾರ್ದು. ಎಷ್ಟೋ ಜನ ಅಂದ್ರಿರ್ತಾರೆ ಪಾಪ, ಅವ್ರಿಗೆ ಕಣ್ಣೆ ಜಗತ್ತನ್ನೇ ನೋಡಿರಲ್ಲ ಅವ್ರು. ಅಟ್ಲೀಸ್ಟ್ ಒಂದು ಇನ್ನೇ ಸತ್ತು ಹೋಗ್ತಿರ್ತಾನೆ ಅಂತ, ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತದೆ ಅಂದಾಗ ಅವ್ನ ಕಣ್ಣುಗಳನ್ನ ಆತರ ಕೊಟ್ಟಾಗ ತಪ್ಪೇನಾಗಲ್ಲ ಅದು. ಅಥವಾ ಒಂದ್ ಕಣ್ ಕೊಟ್ರು ತಪ್ಪಿಲ್ಲ, ಆತರ ಪ್ರಪಂಚವನ್ನು ತೋರಿಸ್ಬೋದಲ್ಲ ಒಬ್ರಿಗೆ ಅಂತಕ್ಕಂಥದ್ದು. ದಾನ ತಪ್ಪಿಲ್ಲ ನನ್ನ ಆಲೋಚನೆ, ಬಟ್ ತೆಗ್ಸೋದು ತಪ್ಪು ಅನ್ನೋದು ನೋಡಿ ಅವರವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ ಇದು. ಜಿಸಿ ಹಿರೇಮಠ್ ಮೇಡಮ್ ಏನಂತೀರಾ, ಮಾತಾಡಿ. ಸರ್, ಒಂದು ಪರಿಸ್ಥಿತಿಯಾಗ ಏನೋ ಒಂದು ಆರ್ಗನ್ ಫೇಲ್ ಆಗಿ ಮನುಷ್ಯ ಸಾಯುವಂತ ಪರಿಸ್ಥಿತಿಯಾಗ ಅದನ್ನ ಅಂಗಾಂಗಗಳು ಮತ್ತೊಬ್ಬ ಪೂರಾ ಡೆಡ್ ಆಗಿ ಸತ್ ಹೋದವನು ಅದು ಮಣ್ಣಾಗಿ ಹೋಗ್ತಿರ್ತದ. ಆ ಅಂಗಾಂಗಗಳನ್ನು ಇನ್ನೊಬ್ರು ಜೋಡಿಸಿದ್ರ ಅವ ಇನ್ನೂ ಸ್ವಲ್ಪ ದಿನ ಬದುಕ್ತಾನ, ಬೆಳಕನ್ನ ಕಾಣ್ತಾನ, ಪ್ರಪಂಚ ನೋಡ್ತಾನ, ಮತ್ತ ಅವನಿಗೊಂದು ಮರುಜೀವ ಸೃಷ್ಟಿ ಆಗ್ತದ. ಇದು ಮಣ್ಣಿಗೆ ಹುಟ್ಟಿದ್ದ ಕಾಯಿ. ಆದ್ರ ಒಂದು ಜೀವ ಉಳಿತದಂದ್ರೆ ದಾನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನಂದು ಕೂಡ ಒಂದು ರಕ್ತ ಆಗಿರ್ಬೋದು, ರಕ್ತದಾನ, ಮಹಾದಾನ, ಕಣ್ಣು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಅವನು ಎಷ್ಟು 6 ತರ ಒಂದು ರೆಟಿನೋ ಏನೋ ಅಷ್ಟು ದಾನ ಮಾಡಿದ್ರು. ಇದು ಮಣ್ಣಲ್ಲಿ ಇಲ್ಲ ಅಂದ್ರ ಚಿತೆಗೆ ಹಾಕಿದ್ರು ಕೂಡ ಸುಟ್ಟು ಹೋಗ್ತದ ಸರ್. ಇದು ಇನ್ನೊಬ್ರಿಗೆ ಬೆಳಕಾಗ್ತದ ಅಂತಂದ್ರೆ ಇದೊಂದು ಮಹಾದಾನ ಅಂತ ನನಗನ್ಸುತ್ತ. ಆದ್ರ ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಅನಿಸಿಕೆ ಅವ್ರವ್ರಿಗೆ ತಕ್ಕಿದ್ದು. ಅಂದ್ರ ನಾವೊಂದು ವಚನನೇ ಇದೆ ಅಲ್ಲ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತಿ ಏನು ಶಿವಯೋಗಿ ಅಂತ ಹೇಳಿ. ಅವ್ರವ್ರಿಗೆ ಬಿಟ್ಟದ್ದು ಸರ್. ನನಗ್ ಮಾತ್ರ ಗುಡ್ ಅನ್ಸುತ್ತೆ. ನಾಗಲಲಿತಾ ಮೇಡಮ್ ಏನ್ ಹೇಳ್ತೀರಾ ಹೇಳಿ. ಸಣ್ಣಗೌಡ ಸರ್, ನಿಮ್ಗೆ ಓದ್ ಮಾಡ್ಲಾ? ಯಾಕ್ರಿ ಮುಗಿತಲ್ರಿ, ಕ್ಲೋಸ್ ಮಾಡೋಣಲ್ರಿ? ಅದೇ ಟೈಮ್ ಆಯ್ತು, ನಾನ್ ಸ್ವಲ್ಪ ಬಿಸಿ ಇದ್ದೇನೆ ಅದಕ್ಕೋಸ್ಕರ. ಹೌದ್ರಾ, ನಂದು ಅಂದ್ರೆ ಸಿಸ್ಟಮ್ ಬರಲ್ರಿ ನಂದ್ರಲ್ಲಿ. ಇವ್ರಿಗೆ ಬಂದ್ರೆ ಕುಡಿಬೇಕು ನಾಗಲಲಿತಾ ಮೇಡಮ್ ಅವ್ರಿ. ಅವ್ರಿಗೆ ಎಂಡ್ ಮಾಡಕ್ ಬರಲ್ಲ ಸರ್. ಹೌದ್ರಾ, ಹಾ ಸರಿ, ಮುಗಿಸ್ಬಿಡ ಅಂತ ಬಿಡ್ರಿ. ನಾಗಲಲಿತಾ ಮೇಡಮ್ ಒಬ್ರು ಮಾತಾಡಿ ಕಂಪ್ಲೀಟ್ ಮಾಡೋಣ, ಪರವಾಗಿಲ್ಲ. ಎಂಟು ಮಾಡೋದು ಲಾಸ್ಟ್ ಲೀವ್ ಅಂತಿದೆಯಲ್ಲ ಅದಕ್ಕೂ ಅಷ್ಟೇನೆ. ನಾಗಲಲಿತಾ ಮೇಡಮ್ ಒಬ್ರು ಮಾತಾಡ್ಲಿ. ಆಯ್ತು ಮೇಡಮ್. ನಮಸ್ತೆ ಸರ್. ಅದು ದಾನ ಅಂತಂದ್ರೆ ಸರ್, ಇದು ದೇಹ ಅದು ಇದಲ್ಲ, ಆತ್ಮ. ನಾವು ದೇಹ ಅಲ್ಲ ಆತ್ಮ ಅಂದಾಗ ಅದು ದೇಹಕ್ಕೆ ಏನು ನಮ್ಗೆ ಇದೇ ಇಲ್ವಲ್ಲ ಸರ್. ಕೊಡೋದ್ರಿಂದ ಏನು ತಪ್ಪಿಲ್ಲ, ಆತ್ಮ ತಾನೇ ಮುಖ್ಯ. ಇದು ನಾನ್ ದೇಹ ಅಲ್ಲ ಆತ್ಮ ಅನ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ದೇಹದಿಂದ ಕೊಟ್ರೆ ಏನೋ ತಪ್ಪಿಲ್ಲ ಅಂತ ನನ್ನದು ಸಹ. ಎಸ್ ನೋಡೋಣ, ಇದಕ್ಕೆ ಒಂದ್ಸರಿ ಇಲೆಕ್ಷನ್ ಮಾಡನ್ರಿ. ಯಾವ ಓಟ್ ಹೆಚ್ಚಿಗೆ ಬರ್ತೋ ಅದನ್ನ ಕಾನೂನು ಪ್ರಕಾರ ತಂದ್ಬಿಡೋಣ ಅಂತ ಹೇಳ್ರಿ, ನೋಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಭಿಪ್ರಾಯ ಹೇಳಿಕೊಂಡಿದ್ದಕ್ಕಾಗಿ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಕೂಡ ಅಭಿನಂದನೆಗಳು. ನನ್ನ ಇನ್ವೈಟ್ ಮಾಡ್ಕೊಂಡು ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾ ಏನೇ ಮಾತಾಡಿದ್ರು, ಹಾಸ್ಯವಾಗಿ ಮಾತಾಡಿದ್ರು, ಕಠೋರವಾಗಿ ಮಾತಾಡಿದ್ರು, ಪ್ರೀತಿಯಿಂದ ಸ್ವೀಕರಿಸಿ ನಿಮ್ಮ ಮನೆಯ ಮಗ ಅಂತೇಳಿ ಹಾರೈಸಿ ಆಶೀರ್ವದಿಸ್ತಾ ಇದ್ದೀರಾ. ನಿಮಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಓವರ್ ಟು ನಾಗರತ್ನ ಮೇಡಮ್. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ ಮೇಡಮ್. ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಎಲ್ಲರಿಗೂ ಎಬ್ಬರಿಸಿ ಮಾತಾಡ್ಸಿದ್ರಿ. ನೀವಿರೋದಕ್ಕೆ ಚೆನ್ನಾಗಿತ್ತು. ಧನ್ಯವಾದ ಸರ್. ಮತ್ತೆ ಲಾಸ್ಟ್ ನಾನೊಂದು ಹಾಡು ಹೇಳ್ಬಿಟ್ಟು ಮುಗಿಸೋಣ ಮೇಡಮ್. ನಾನು ಒಂದು ಹಾಡು ಹೇಳ್ತೀನಿ. ಮಂಗಳಮಾರ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಮಂಗಳಾಡೋಣ ಅಂತ ಇವತ್ತಿಗೆ ಮಾತ್ರ. ಮಂಗಳಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಂಗಳಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಮುಕುಟಕ್ಕೆ ಮಂಗಳ ಮತ್ಸ್ಯಾವತಾರಗೆ ಮುಖಕ್ಕೆ ಮಂಗಳ ಮುದ್ದು ಕೂರ್ಮನಿಗೆ. ಮುಕುಟಕ್ಕೆ ಮಂಗಳ ಮತ್ಸ್ಯಾವತಾರಗೆ ಮುಖಕ್ಕೆ ಮಂಗಳ ಮುದ್ದು ಕೂರ್ಮನಿಗೆ. ಸುಕಂಠಕ್ಕೆ ಮಂಗಳ ಸುಕರ ರೂಪಗೆ ಸುಕಂಠಕ್ಕೆ ಮಂಗಳ ಸುಕರ ರೂಪಗೆ.
ನಖಕ್ಕೆ ಮಂಗಳ ಮುದು ನರಸಿಂಹಗೆ, ನಖಕ್ಕೆ ಮಂಗಳ ಮುದು ನರಸಿಂಹಗೆ, ಮಂಗಳ ಮಾರಮಣಗೆ ಮಂಗಳ ಭೂರಮಣಿಗೆ, ಮಂಗಳ ನಿತ್ಯ ಶುಭ ಮಂಗಳ. ವಕ್ಷಕ್ಕೆ ಮಂಗಳ ವಟುವ ಮನೆಗೆ, ವಕ್ಷಕ್ಕೆ ಮಂಗಳ ವಟುವ ಮನೆಗೆ, ಪಕ್ಷಕ್ಕೆ ಮಂಗಳ ಭಾರ್ಗವಗೆ, ಕುಕ್ಷಕ್ಕೆ ಮಂಗಳ ಕಾಕುತ್ಸ ರಾಮನಿಗೆ, ಕಕ್ಷಕ್ಕೆ ರಾಮನ ಮಂಗಳ ಕಾಕುತ್ಸ ರಾಮನಿಗೆ, ಕುಕ್ಷಿಗೆ ಮಂಗಳ ಶ್ರೀಕೃಷ್ಣನಿಗೆ, ಕುಕ್ಷಿಗೆ ಮಂಗಳ ಶ್ರೀಕೃಷ್ಣನಿಗೆ, ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ, ಜಯ ಮಂಗಳ ನಿತ್ಯ ಶುಭ ಮಂಗಳ. ಓರುಗಳಿಗೆ ಮಂಗಳ ಉತ್ತಮ ಬೌದ್ಧಾಗೆ, ಚರಣಕ್ಕೆ ಮಂಗಳ ಚಲುವ ಕಲ್ಕಿಗೆ, ಊರುಗಳಿಗೆ ಮಂಗಳ ಉತ್ತಮ ಬೌದ್ಧಾಗೆ, ಚರಣಕ್ಕೆ ಮಂಗಳ ಚಲುವ ಕಲ್ಕಿಗೆ, ಪರಿಪರಿ ರೂಪಕ್ಕೆ ಪರಮ ಮಂಗಳ, ಪರಿಪರಿ ರೂಪಕ್ಕೆ ಪರಮ ಮಂಗಳ, ಪರಿಪರಿ ರೂಪಕ್ಕೆ ಪರಮ ಮಂಗಳ. ನಮ ಪುರಂದರ ವಿಠಲಗೆ ಜಯ ಮಂಗಳ, ಪುರಂದರ ವಿಠಲಗೆ ಜಯ ಮಂಗಳ, ಮಂಗಳ ಮಾರಮಣಗೆ ಮಂಗಳ ರಮಣಿಗೆ, ಮಂಗಳ ರಮಣಿಗೆ ಮಂಗಳ ಭೂರಮಣಿಗೆ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಗೀತಾ ಮ್ಯಾಮ್ ಮಾತಾಡ್ತೀರಾ? ಗೀತಾ ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಎಸ್ ಮ್ಯಾಮ್, ಇವತ್ತು ಕೊನೆಯ ದಿನ 21 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂತು ಅಂತಾನೆ ಹೇಳ್ಬೋದು. ಏಕೆಂದ್ರೆ ನಮ್ಮ ನಾಗರತ್ನ ಮೇಡಮ್ ಅವರು ಕೋಸ್ಟ್ ಆಗಿ ಇನ್ನೊಂದು ನಿರೂಪಣೆ ಮಾಡ್ತಾ ಇವತ್ತು ಈ ತಿಂಗಳು ಮಾತ್ರ ವಿಶೇಷ ಅಂತಾನೆ ಹೇಳ್ಬೋದು. ಎಲ್ಲ ಮಾಸ್ಟರ್ಸ್ಗೂ ಅವಕಾಶ ಇದೆ, ಮುಂದೆ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇರ್ತೀವಿ. ಆದ್ರೆ ಅವರು ಮುಂದೆ ಬಂದ್ಬಿಟ್ಟು ಇದು 1 ತಿಂಗಳು ಫುಲ್ ಯಶಸ್ವಿಯಾಗಿ ನಿರೂಪಣೆ ಮಾಡ್ತಾ ಎಲ್ಲರನ್ನು ಧ್ಯಾನಕ್ಕೆ ಮಾಡಿಸ್ತಾ ಮೇಡಮ್ ಮಾಸ್ಟರ್ಸ್ನೆಲ್ಲರನ್ನು ಇನ್ವೈಟ್ ಮಾಡಿ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿದ್ರು. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಅವ್ರಿಗೂ. ಮಾಸ್ಟರ್ಸ್ ಪ್ರತಿದಿನನೂ ಎಲ್ಲರೂ ಜಾಯ್ನ್ ಆಗ್ತಿರ್ತಾರೆ, ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ಲಕ್ಷ್ಮೀ ಮಹೇಶ್ ಮೇಡಮ್ಗಂತೂ ಕೃತಜ್ಞತೆ ಹೇಳಲೇಬೇಕು. ಅವ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ, ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಬೇಗ ಚೇತರಿಸ್ಕೊಂಡು ವೇದಿಕೆಗೆ ಬರ್ಲಿ ಅಂತ ನಾವು ತುಂಬಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅವರು ಆ ಟೈಮಿಗೆ ಅಲಾರಾಮ್ ಇಟ್ಕೊಂಡು ಆ ಟೈಮಿಗೆ ಕರೆಕ್ಟ್ ಆಗಿ ಎಲ್ಲ ಮಾಸ್ಟರ್ಸ್ಗೂ ಲಿಂಕ್ ತಲುಪಬೇಕು ಅನ್ನೋದು ಒಂದು ಉದ್ದೇಶದಿಂದ ಪ್ರತಿದಿನನೂ ಆ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಅವರು ವೇದಿಕೆ ಬರ್ದಾ ಇರಬಹುದು ಅವರು, ಬಟ್ ಆ ಲಿಂಕ್ ಕಳಿಸುವಂತ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ತಿಂಗಳು ಸಹ ಪ್ರತಿದಿನನೂ ಒಂದು ಹೊಸ ಮಾಸ್ಟರ್ಸ್ ಸಹ ಬರ್ತಾ ಇದ್ದಾರೆ. ಎಲ್ರಿಗೂ ಲಿಂಕ್ ನ ಶೇರ್ ಮಾಡ್ತಾ ಗ್ರೂಪಿಗೆ ಮಾಸ್ಟರ್ಸ್ ನ ಹ್ಯಾಡ್ ಮಾಡ್ಲಿಕ್ಕೆ ಮೇಡಮ್ಗೆ ಆಗಿರ್ಬೋದು ನಂಬರ್ನ ಕಳಿಸಿ ಬೇರೆ ಬೇರೆಯವ್ರಿಗೆಲ್ಲರಿಗೂ ಅವಕಾಶ ಆಗ್ಲಿ ಜ್ಞಾನವನ್ನು ಪಡೆಯಲಿಕ್ಕೆ, ಧ್ಯಾನವನ್ನು ಮಾಡ್ಲಿಕ್ಕೆ ಅಂತ ಹೇಳ್ತಾ ಇವತ್ತಿಗೆ ನನ್ನ ಮಾತಿಗೆ ಇಲ್ಲಿಗೆ ವಿರಾಮ ನೀಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ನೆಕ್ಸ್ಟ್ 1ನೇ ತಾರೀಕಿಂದ 1ನೇ ವಾರಕ್ಕೆ ಯಾರು ಕೋಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಹೊಸಬ್ರು ಬರ್ತಾರೆ ಎಂಡ್ರೇಜ್ ಮಾಡ್ಬೋದಾ ಅಥವಾ ಯಾರಾದ್ರೂ ಹೇಳ್ತೀರಾ ಮಾಸ್ಟರ್? 1ನೇ ತಾರೀಕಿಂದ 1ನೇ ವಾರಕ್ಕೆ ಮಾತ್ರ 5 ದಿವಸ ಬರಬೇಕು, ಕೋಸ್ಟ್ ಆಗಿ ವರ್ಕ್ ಮಾಡ್ಬೇಕು, ಸೇವೆ ಸಲ್ಲಿಸ್ಬೇಕು. ಯಾರು ಬರ್ತೀರಾ ಹೊಸಬ್ರು? ಮುಂದೆ ಬನ್ನಿ ನುಗ್ಗಿ ಮುಂದೆ ಬನ್ನಿ. ಯಾರು ಬರ್ತೀರಾ? ಬೇಗ ಹ್ಯಾಂಡ್ ರೈಸ್ ಮಾಡಿ, ಟೈಮ್ ಆಗಿದೆ. ಬೈತೇನೆ ಮತ್ ನೀವು ಯಾರು ಬರ್ಲಿಲ್ರ? ಹಳಬ್ರು ಬೇಡ, ಹೊಸಬ್ರು. ಪ್ಲೀಸ್ ವೆಲ್ಕಮ್ ಮಾಸ್ಟರ್. ಹೊಸಬ್ರು ಯಾರು ಬರ್ತೀರಾ? ಬೇಗ ಬನ್ನಿ. 1ನೇ ತಾರೀಕಿಂದ 5 ದಿವಸ ಮಾತ್ರ ಇರುತ್ತೆ ಕೋಸ್ಟ್ ಆಗಿ. ಹೋಸ್ಟ್ ಇರ್ತಾರೆ, ಕೋಸ್ಟ್ ಆಗಿ ವರ್ಕ್ ಮಾಡ್ಬೇಕು. ಸರ್ ಆತರ ಹೇಳದ್ ಬೇಡ, ಮುಂದೆ ಬರೋರ್ಗೆ ಅವಕಾಶ ಕೊಡೋಣ. ವೇದವತಿ ಅಮ್ಮ ಹ್ಯಾಂಡ್ ರೈಸ್ ಮಾಡಿದಾರೆ, ಅವ್ರಿಗೂ ಅವಕಾಶ ಕೊಡೋಣ. ಮತ್ತೆ ಇನ್ನೊಬ್ರಿಗೂ ಮಾಸ್ಟರ್ಸ್ ಅವಕಾಶ ಕೊಡೋಣ, ಯಾಕಂದ್ರೆ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೂ ಅವಕಾಶ ಕೊಡೋಣ. 1ನೇ ವಾರ ವೇದವತಿ ಮೇಡಮ್ ಕೋಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಓಕೆ ಲಕ್ಷ್ಮಿ ಮೇಡಮ್, ನೀವು ಅವ್ರನ್ನ ಹೆಸರು ಬರ್ಕೊಳ್ಳಿ, ಅವ್ರಿಗೆ ಕೋಸ್ಟ್ ಕೊಡ್ತಾ ಇರಿ. ಥ್ಯಾಂಕ್ ಯು. ಓವರ್ ಟು. ಓಕೆ ಸರ್, ಯಾರು ಬಂದ್ರು ವೆಲ್ಕಮ್ ಸರ್. ಯಾರು ಬಂದ್ರು ಈ ವೇದಿಕೆನಲ್ಲಿರೋ ಯಾರ ಮಾಸ್ಟರ್ ಆದ್ರೂ ಸರಿ,
ಹಳಬರು ಹೊಸಬರು ಅಂತಂದು ಏನು ಇಲ್ಲ. ಹೊಸಬರಿಗೆ ಮೊದಲ ಅವಕಾಶ ಅಂತ ಅಷ್ಟೇ ಸಣ್ಣಗೌಡ ಸರ್ ಹೇಳ್ತಾ ಇರೋದು. ಆದಷ್ಟು ಹೊಸಬರು ಬರ್ಬೇಕು. ಯಾರು ಸಹ ಹೊಸಬರು ಜಾಸ್ತಿ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಅನಿತಾ ಮೇಡಮ್ ನೀವು ಮಾಡ್ಬೋದಾ? ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಅನಿತಾ ಮೇಡಮ್ಗೆ ಆಪ್ಷನ್ ಕೊಡಿ ಮೇಡಮ್. ಮಾತಾಡಿ ಮೇಡಮ್. ಅನಿತಾ ಮೇಡಮ್, ಅನಿತಾ ಆಗಿದೆ, ಮಾತಾಡಿ, ಅನಿಟ್ ಮಾಡ್ಕೊಳ್ಳಿ. ಅನಿತಾ ಅವ್ರ ಏನ್ತಿದಾರಲ್ಲ ಅವ್ರಲ್ವಾ? ಹಾ, ಮೇಲೆ ಅವ್ರು ಯಾಕೋ ಮಾಡ್ತಾರೆ, ಅವಾಗ್ಲೇ ಒಂದ್ಸರಿ ಹಂಗೆ ಮಾಡಿದ್ರು. ನಮಸ್ತೆ ಮ್ಯಾಮ್. ಮಾತಾಡಿ ಮೇಡಮ್, ಈಗ ಆಗಿದೆ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಹಾ ನಮಸ್ತೆ ಮ್ಯಾಮ್, ನಾನು ಈಗ ಹೊಸದಾಗಿ ಬಂದಿದ್ದೇನೆ ಮೇಡಮ್. ಈಗ ಹೋದ್ ಸರಿ ಸೆಕ್ಷನ್ಗೆಲ್ಲ ಅಟೆಂಡ್ ಆಗಿದ್ದೆ ಸ್ವಲ್ಪ ದಿನ. ಈಗ ಫೋನ್ ಕಳೆದ್ ಬಿಡುತ್ತೆ ನಂದು, ಹೀಗಾಗಿ ನಾನು ಅಟೆಂಡ್ ಆಗಿಲ್ಲ. ನಿನ್ನೆ ಅಟೆಂಡ್ ಆಗಿದ್ದೀನಿ, ಅಷ್ಟೊಂದು ಗೊತ್ತಿಲ್ಲ. ಓಕೆ ಮೇಡಮ್. ಈಗ ಹಂಗೆ Thank you. ಅಬ್ಸರ್ವ್ ಮಾಡ್ತಾ ಇರಿ ಮೇಡಮ್. ಒಬ್ಬೊಬ್ಬರನ್ನ ಈಗ ಬರೋರು ಯಾವ ತರ ನಡೆಸ್ತಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಮೇಡಮ್ ತಾವು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಮ್ಯಾಮ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೇದಾವತಿ ಮೇಡಮ್ ಸರ್. ವೇದಾವತಿ ಮೇಡಮ್ 1ನೇ ತಾರೀಕಿಂದ ನೀವು ರೆಡಿ ಇರಿ. ನಿಮ್ಗೆ ಕೋವೋಸ್ಟ್ ಗೆ ಅವಕಾಶ ಇರುತ್ತೆ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೀತಾ ಲಕ್ಷ್ಮಿ ಅಂತ ಇದಾರೆ ಮೇಡಮ್, ಅವ್ರದ್ದು ಏನೋ ಅವ್ರದ್ದೇನೋ ಕೊಟ್ಟಿದ್ದೀರಾ ಆಪ್ಷನ್ ನೀವು? ಹಾ ಕೊಟ್ಟಿದ್ದೀನಿ ಮೇಡಮ್. ಯಾಕೋ ನೋಡಿ ಬಂದಿದೆ ಈಗ. ಮಾತಾಡಿ ಗೀತಾ. ಅನಿತಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ ನೀವು. ಗೀತಾ ಲಕ್ಷ್ಮಿ ಮೇಡಮ್ ಮಾತಾಡಿ. ಹಲೋ, ಮಾತಾಡಿ. ಗೀತಾ ಲಕ್ಷ್ಮಿ ಅಂತ. ನಾನು ತುಂಬಾ ದಿನ ಆಯ್ತು ನಾನು ಜಾಯಿನ್ ಆಗಿರ್ಲಿಲ್ಲ, ಮತ್ತೆ ಈಗ್ಲಿಂದ ಜಾಯಿನ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಹೆಲ್ತ್ ಇಶ್ಯೂಸ್ ಇತ್ತು ತುಂಬಾ, ಹಂಗಾಗಿ ಯಾವುದಕ್ಕೂ ನಾನು ಜಾಯಿನ್ ಆಗಕ್ಕಾಗಿರ್ಲಿಲ್ಲ. ಈಗಲೂ ತುಂಬಾ ಇದೆ, ಬಟ್ ಓಕೆ, ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಎಲ್ಲರೂ ಮಾತು ಕೇಳಿದಾಗ ನನಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟಿಂದ ಜಾಯಿನ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲಿಂದ ಮೇಡಮ್ ನೀವು? ನಾವು ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟಿಕ್, ಚಿಕ್ಕನಾಯಕನಹಳ್ಳಿ ತಾಲೂಕು, ಕಂದಿಕೆರೆ ಅಂತ. ಎಷ್ಟು ದಿವಸದಿಂದ ಇದ್ದೀರಾ ಮೇಡಮ್ ನೀವು ವೇದಿಕೆನಲ್ಲಿ? ನಾನು ಈ ವೇದಿಕೆ ಬಿಟ್ಟಾಗಲೇ ತುಂಬಾ ಒಂದು 6 ತಿಂಗಳ ಮೇಲಾಗ್ಬಿಟ್ಟಿದೆ. ನಾನು ಮಹಾವತಾರ ಫೌಂಡೇಶನ್ 5:30 ಬರುತ್ತಲ್ಲ ಬೆಳಿಗ್ಗೆ, ಅವಾಗ ಜಾಯಿನ್ ಆಗ್ತಾ ಇದ್ದೆ ನಾನು. ಇದಕ್ಕೆ ನಾನು ಜಾಯಿನ್ ಆಗಿಲ್ಲ, ಇವತ್ತೇ ಫಸ್ಟ್ ಇದು. ಓಕೆ ಮೇಡಮ್. ಇದು ಡೈಲಿ ಕಂಟಿನ್ಯೂ ಆಗತ್ತೆ ಮೇಡಮ್. 21 ದಿವಸ ಇರುತ್ತೆ. ಇವತ್ತಿಗೆ ಎಂಡ್ ಆಗತ್ತೆ, ಮತ್ತೆ 1ನೇ ತಾರೀಕಿಂದ ಕಂಟಿನ್ಯೂ ಆಗತ್ತೆ ಮೇಡಮ್. ತಿಂಗಳಲ್ಲಿ 21 ದಿವಸ ನಡೆಯೋದು ಇದು ಮಧ್ಯಾಹ್ನ ಟೈಮ್. ಇವತ್ತಿಗೆ ಎಂಡ್ ಆಗತ್ತೆ, ಮತ್ತೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ಮೇಡಮ್. ಲಿಂಕ್ ಬರ್ತಾ ಇರುತ್ತೆ ನಿಮ್ಗೆ ಗ್ರೂಪ್ ಅಲ್ಲಿ. ನೀವು ಡೈಲಿ ಜಾಯಿನ್ ಆಗ್ಬೋದು ಮೇಡಮ್. ಓಕೆ ಮೇಡಮ್. ಒನ್ಸ್ ಅಗೇನ್ ನಿಮ್ಗೆ ವೆಲ್ಕಮ್ ಮೇಡಮ್ ವೇದಿಕೆಗೆ. ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಓಕೆ ಮೇಡಮ್, ಎಲ್ಲ ಮುಗ್ದಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗೀತಾ ಮೇಡಮ್. ನನಗೆ 3 ದಿವಸದಿಂದ ಅವಕಾಶ ಕೊಟ್ರಿ, ನಿಮ್ಗೂ ಸಹ ಥ್ಯಾಂಕ್ಸ್. ಹಾಗೇನೆ ನಮ್ಮ ನಾಗರತ್ನ ಮೇಡಮ್ ಅವರು 1 ತಿಂಗಳಿಂದ ಕೋಸ್ಟ್ ಆಗಿ ಕಾರ್ಯವನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ನಾಗರತ್ನ ಮ್ಯಾಮ್. ಇದೇ ತರ ಕಂಟಿನ್ಯೂ ಆಗ್ಲಿ ನಿಮ್ದು. ಅಂದ್ರೆ ನೆಕ್ಸ್ಟ್ ಈಗ ವೇದಾವತಿ ಮೇಡಮ್ ಬರ್ತಾರೆ, ಒಬ್ರು ಇಲ್ಲ ಅಂದ್ರೆ ಒಬ್ರು, ಯಾರು ಒಬ್ರೇ ಸಹ ಈ ವೇದಿಕೆಗೆ ಸೀಮಿತ ಆಗ್ಬಾರ್ದು ಮೇಡಮ್. ಇಲ್ಲಿ ಎಲ್ಲರೂ ಸಹ ವೇದಿಕೆನಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ಈ ವೇದಿಕೆ ಸ್ವಾಗತವನ್ನ ಕೋರುತ್ತೆ. ಹಾಗಾಗಿ ಎಲ್ರೂ ಸಹ ಇಲ್ಲಿ ಹೋಸ್ಟ್ ಆಗಿನೂ ಪರವಾಗಿಲ್ಲ, ಹೋಸ್ಟ್ ಆಗಿನೂ ಪರವಾಗಿಲ್ಲ, ಸ್ವಾಧ್ಯಾಯಕ್ಕಾಗ್ಲಿ ನಮ್ಮ ರಮೇಶ್ ಸರ್ ಅಂತೂ 1 ವರ್ಷದಿಂದ ಕೊಡ್ತಾನೆ ಇದಾರೆ ಸ್ವಾಧ್ಯಾಯನ. ನಾವು ಕೇಳ್ತಾನೆ ಇದೀವಿ. ಹಂಗಾಗಿ ರಮೇಶ್ ಸರ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಬರ್ಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದೀವಿ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಥ್ಯಾಂಕ್ ಯು ಗೀತಾ ಮೇಡಮ್. ಸಣ್ಣಗೌಡ ಸರ್, ಇದನ್ನ ನೀವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ತಮಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ಮಾಸ್ಟರ್ಸ್, ನಿಮ್ಮ ಸಹಕಾರ ಈ ವೇದಿಕೆಗೆ ಬೇಕೇ ಬೇಕು. ವೇದಿಕೆ ಹೊಂದಿದ್ರೆ ಆಗಲ್ಲ, ಕೇಳೋಂತವ್ರು ಸಹ ಇರ್ಲೇಬೇಕು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಈ ವೇದಿಕೆಗೆ ಇದೇ ತರ ಇರ್ಲಿ ಅಂತ ಕೇಳ್ಕೊಂತ, ಅಂದ್ರೆ ಈ ತಿಂಗಳ 21 ದಿನಗಳ ಕಾರ್ಯಕ್ರಮವನ್ನ ಇವತ್ತಿಗೆ ನಾವು ಸಮಾರೋಪ ಮಾಡ್ತಾ ಇದೀವಿ. ಮುಂದಿನ 1ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ. ರಮೇಶ್ ಸರ್, ಏನು ಕೋವೋಸ್ಟ್ ಆಗಿ ಮಾಡ್ತೀರಾ ನೀವು? ಆಪ್ಷನ್ ಕೊಡಿ ಮೇಡಮ್. ರಮೇಶ್ ಸರ್ಗೆ ಏನೋ ಕೋವೋಸ್ಟ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಕೊಟ್ಟಿದ್ದೀನಿ ಮೇಡಮ್, ಮಾತಾಡಿ ಸರ್. ಮಾತಾಡಿ ಸರ್. ಮಾಡ್ತೀನಿ ಮೇಡಮ್, ಮಾಡ್ತೀನಿ. ಯಾವ ಮುಂದಿನ ವಾರದ ಅಲ್ಲ, ಇವಾಗ ವೇದಾವತಿ ಮೇಡಮ್ ಅವ್ರು ಮಾಡ್ತಾರಲ್ಲ, ನಾನ್ ಮಾಡ್ತೀನಿ, ಜೊತೆಗೆ ಮಾಡ್ತೀನಿ.
ಜೊತೆಗೆ ಅಲ್ಲ ಇವ್ರು ಅಥವಾ ಇವರು ಮೊದಲನೇ ವಾರ ವೇದವತಿ ಮೇಡಮ್ ಇರ್ತಾರೆ, ಎರಡನೇ ವಾರ ಮಾಡ್ತೀನಿ ನೀವು ಮಾಡಿ ಸರ್. ಮಾಡ್ತೀನಿ. ಹಾ, ಮೊದಲನೇ ವಾರ ವೇದವತಿ ಮೇಡಮ್ ಇರ್ತಾರಲ್ವಾ, ನೆಕ್ಸ್ಟ್ ವೀಕ್ಗೆ ಸೆಕೆಂಡ್ ವೀಕ್ ಗೆ ನೀವು ಮಾಡಿ. ಮಾಡ್ತೀನಿ. ಸ್ವಾಧ್ಯಾಯ ಅವ್ರಿಗೆ ಬರ್ಲಿ ಏನಾದ್ರು ಅನಿವಾರ್ಯ ಆದಾಗ, ಅನಿವಾರ್ಯ ಏನಾದ್ರು ಆದಾಗ ಯಾರು ಒಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಅನಿವಾರ್ಯ ಆದಾಗ ಒಬ್ರಿಗೊಬ್ರು ಇದ್ದೇ ಇರ್ತೀವಿ, ಎಲ್ಲರೂ ಇರ್ತೀವಿ. ಅನಿವಾರ್ಯ ಇದ್ದಾಗ ಎಲ್ಲರೂ ಸಹ ಸಹಕಾರ ಮಾಡ್ತೀವಿ. ಆದಷ್ಟು ಹೊಸಬ್ರು ಬರ್ಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಗೊತ್ತಿಲ್ಲ, ನೀವೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ, ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಮಾಡ್ಕೊಂಡ್ ಬಂದೆ. ಒಂದ್ ವಾರ 15 ದಿನ ಅನ್ಕೋತೀನಿ. ಧನ್ಯವಾದ ಮೇಡಮ್, ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರೂ ಅಷ್ಟೇ ಮೇಡಮ್, ಇಲ್ಲಿ ಅಂದ್ರೆ ಭಯ ಪಡ್ತಾ ಕೂತ್ಕೊಂಡ್ರೆ ಯಾರಿಗೂ ಸಹ ಇಲ್ಲಿ ಅಂದ್ರೆ ಯಾವ್ದೇ ಆಗ್ಲಿ, ಒಂದ್ ಸ್ವಾಧ್ಯಾಯ ಕೊಡಕ್ಕಾಗ್ಲಿ, ಮಾತಾಡಕ್ಕಾಗ್ಲಿ, ಹೋಸ್ಟ್ ಮಾಡಕ್ಕಾಗ್ಲಿ ಯಾರಿಗೂ ಸಹ ಭಯ ಪಟ್ಕೊಂಡ್ ಕೂತ್ಕೊಂಡ್ರೆ ಅವಕಾಶ ಸಿಗಲ್ಲ ಮೇಡಮ್. ಯಾರು ಎಲ್ಲ ಪಂಡಿತರು ಸಹ ಯಾರು ಇಲ್ಲ, ಎಲ್ಲರೂ ಸಹ ಒಂದೊಂದಾಗಿ ಕಲ್ತ್ಕೊಂಡು ಒಂದೊಂದ್ ಹೆಜ್ಜೆನ ಇಡ್ತಾ ಬಂದಿರೋರೇನೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಸಹ ಅವಕಾಶ ಇದೆ, ಎಲ್ರೂ ಸಹ ಮುಂದೆ ಬನ್ನಿ ಮಾಸ್ಟರ್ಸ್. ಓಕೆ, ನಿಮ್ಮ ಸಹಕಾರ ಇದೇ ಸಹ ಈ ವೇದಿಕೆಗೆ ಇರ್ಲಿ. ಹಾಗೇನೆ ನಮ್ಮ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮ್ಮ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದವನ್ನ ಅರ್ಪಿಸುತ್ತಾ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಗಳಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ 21 ದಿನಗಳ ಸಮಾರಂಭದ ಕಾರ್ಯಕ್ರಮವನ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದೀವಿ ಮಾಸ್ಟರ್ಸ್. ಮತ್ತೆ ಎಲ್ಲರೂ ಸಹ 1ನೇ ತಾರೀಕಿಂದ ಎಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.